किं वा परैरीश्वरः सद्यो हृद्यो वृद्धते प्रकृतिभिः शुश्रूषणा निर्मकल्पतरोर्गलितं फलं सुखमुखादमृतद्रवसंयुतं पिबत भागवतं रसम् आलयं मुहुरहो रसिका भुविभावुकाः यं प्रव्रजन्तमनुपेतमुपेतमनुपेतमुपेतकृत्यं द्वैपायनो विरहकातरभाव पुत्रेति तन्मयतया सर्वोऽभिनेदुः सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततोदयमुदीरये ಅಷ್ಟಮಸ್ಕಂದದ ವಿಷಯಗಳು 24 ಅಧ್ಯಾಯಗಳಲ್ಲಿ ಸಿದ್ದು. ಇನ್ನು ಮುಂದೆ 9, 10, 2 ಸಹ ಕೈವಸಮನ್ನಾಗಿ ಮುಗಿಯುತ್ತೆ. ಅದರಲ್ಲಿ ಆರಂಭದಲ್ಲಿ ಸ್ವಯಂಭವ ಮನ್ನಂತ ಆದ್ಮೇಲೆ ಉಳಿದ ಮನ್ವಂತರಗಳನ್ನು ತಿಳಿಸ್ಕೊಟ್ರು. ಆಮೇಲೆ ಗಜೇಂದ್ರನ ಕಥೆ ಬಂತು. ಆತನ ಸ್ತುತಿ ಅದ್ಭುತ ಅನಿಸಿದೆ. ಹಾಗೆ ಆತ ಗಜೇಂದ್ರನಾಗೋದಕ್ಕೆ ಅಥವಾ ಮೊಸಳೆ ಆತನ ಕಾಲು ಹಿಡಿಯೋದಕ್ಕೆ ಏನ್ ಕಾರಣ, ಅದಾದ್ಮೇಲೆ ಸಮುದ್ರ ಮಂಥನದ ವಿಷಯ, ಆ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನೆಲ್ಲ ಪರಮಾತ್ಮ ದೇವತೆಗಳಿಗೆ ತಿಳಿಸಿಕೊಟ್ಟ. ನಮ್ಮ ಕಾರ್ಯ ಆಗುವವರೆಗೂ ಸಹ ನೀವು ಹೇಗಿರ್ಬೇಕು ಅವರ ಹತ್ರ ಎಲ್ಲ ಆದ್ಮೇಲೆ ಹೇಗೆ ಆಯ್ತು ಅನ್ನೋದ್ರ ಅರಿವು ಇದೆ ನಿಮ್ಗೆ, ಮತ್ತೆ ಅದನ್ನ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಸಮುದ್ರ ಮಂಥನವನ್ನ ಆರಂಭ ಮಾಡಿದಾಗ ಆರಂಭದಲ್ಲಿ ಬಂದಿತ್ತು ವಿಷ. ಆ ವಿಷವನ್ನ ಪರಮೇಶ್ವರ ಪಾನ ಮಾಡಿ ಅದಾದ್ಮೇಲೆ ಅನೇಕ ವಸ್ತುಗಳು ಬಂದು ಕೊನೆಯಲ್ಲಿ ಕ್ಷೀರ ಸಮುದ್ರದ ಅಮೃತ ಎನ್ನುವ ಕ್ಷೀರ ಸಮುದ್ರದಲ್ಲಿ ಅಮೃತದ ಪ್ರಕಟವಾಯಿತು. ಆ ಸಂದರ್ಭದಲ್ಲಿ ಎಲ್ಲರೂ ಸಹ ಅದು ಬಂದ ತಕ್ಷಣ ಧನ್ವಂತರಿಯ ಕೈಯಿಂದ ಅದನ್ನ ಕಿತ್ತುಕೊಂಡು ಎಲ್ಲರೂ ಓಡಿ ಹೋದಾಗ ದೇವತೆಗಳೆಲ್ಲರೂ ಸಹ ವಿಷ್ಣುವದನಾಗಿ ಕುಳಿತರು. ವೃತ್ತಿಗಳು ಶಿವೆ. ಆಗ ಭಗವಂತ ಮೋಹಿನಿ ರೂಪದಲ್ಲಿ ಬಂದು ಅಮೃತನ ಆ ಅಮೃತದ ಪಾನದ ಸಂದರ್ಭದಲ್ಲಿ ಸಿಮ್ಮಿಕೆಯ ಮಗನಾದಂತಹ ವಿಪ್ರಚಿತ್ತಿ ಮತ್ತು ಸಿಮ್ಮಿಕೆಯ ಮಗನಾದಂತಹ ರಾಹು ಬಂದು ಮಧ್ಯದಲ್ಲಿ ಕುಳಿತು ಅವನು ಸಹ ಅಮೃತವನ್ನು ಪಾನ ಮಾಡಿರುತ್ತಾನೆ. ಅವನು ಅಮೃತ ಪಾನ ಮಾಡಿದ್ರಿಂದ ಅವನಿಗೂ ಒಂದು ಗ್ರಹಗಳಲ್ಲಿ ಒಂದು ಸ್ಥಾನವನ್ನು ಕಲ್ಪಿಸಿದ. ಆದರೂ ಅವನು ತನ್ನ ದ್ವೇಷವನ್ನ ಮುಂದುವರೆಸಿದ. ಹೀಗೆ ಆಗಿ ಅಮೃತವನ್ನೆಲ್ಲರೂ ಸಹ ದೇವತೆಗಳೇ ಪಾನ ಮಾಡಬೇಕಿದ್ರಿಂದ ಅಸುರರಿಗೆ ಸಿಟ್ಟು ಬಂದು ಅವರು ಯುದ್ಧ ಮಾಡೋದಕ್ಕೆ ಶುರು ಮಾಡಿದ್ರು. ಆ ಯುದ್ಧದಲ್ಲಿ ತಮಗೆ ಜಯ ಸಿಗೋದಿಲ್ಲ ಅನ್ನೋದು ಗೊತ್ತಾದ ಮೇಲೆ ಎಲ್ಲರೂ ತಮ್ಮ ತಂಡಕ್ಕೆ ಹೊರಟಿದ್ರು. ಮೋಹಿನಿ ರೂಪ ಅಂತ ಹೇಳಿದ ಪರಮಾತ್ಮ ಅನ್ನೋದನ್ನ ವಾಯ್ಸ್ ತುಂಬಾ ಸಣ್ಣ ಇದೆ. ಮೋಹಿನಿ ರೂಪವನ್ನ ನೋಡ್ಬೇಕು ಅಂತ ಪರಮೇಶ್ವರ ಇಷ್ಟಪಟ್ಟ. ಅದರಿಂದ ಅವನ ಪರಿಸ್ಥಿತಿ ಏನು ಆಯ್ತು, ಎಂಥವರಿಗೂ ಸಹ ಮಾಯೆ ಅನ್ನೋದು ಹೇಗೆ ಕೆಲಸ ಮಾಡೋದನ್ನ ನಾವು ತಿಳ್ಕೊಂಡ್ವಿ. ಆದ್ಮೇಲೆ ಉಳಿದ 7 ಮನ್ವಂತರಗಳ ವರ್ಣನೆಯನ್ನ ಮಾಡಿ ಆಯ್ತು. ಆಮೇಲೆ ಮನು ಮೊದಲಾದವರು ಹೇಗೆ ಹೇಗೆ ತಮ್ಮ ತಮ್ಮ ಕರ್ತವ್ಯ ನಿರೂಪಣೆ ಕರ್ತವ್ಯವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಸಹ ನಾವು ತಿಳ್ಕೊಂಡ್ವಿ. ಆಮೇಲೆ ಬಲಿ ತನ್ನ ಆ ಬ್ರಾಹ್ಮಣರ ಬಗ್ಗೆ ಇರುವಂತಹ ಶ್ರದ್ಧೆಯಿಂದ ಅವನು ಸ್ವರ್ಗವನ್ನ ಪಡೆದುಕೊಂಡು ಬಿಟ್ಟ. ಯುದ್ಧದಲ್ಲಿ ಎಲ್ಲ ದೇವತೆಗಳು ಇವನ ಆರ್ಭಟಕ್ಕೆ ಹೆದರಿ ಯುದ್ಧವೇ ಮಾಡ್ಲಿಲ್ಲ. ಬರ್ತಿದಾನೆ ಎಲ್ಲ ಸೈನ್ಯ ಸನ್ನದ್ಧನಾಗಿ ಎಂದು ಗೊತ್ತಾದಾಗ ಎಲ್ಲರೂ ಓಡಿಬರ್ದ್ರು. ಬಲಿ ಚಕ್ರವರ್ತಿ ಸ್ವರ್ಗವನ್ನ ಆಕ್ರಮಿಸಿಕೊಂಡ. ಆ ಸಂದರ್ಭದಲ್ಲಿ ತನ್ನ ಮಕ್ಕಳೆಲ್ಲ ಹೇಗೆ ಒದ್ದಾಡ್ತಾ ಇರೋದನ್ನ ನೋಡಿ ಅದಿತಿಗೆ ಸ್ವಲ್ಪ ದುಃಖವಾಗುತ್ತೆ. ತನ್ನ ಪತಿಯಾದ ಕಶ್ಯಪರಿಗೆ ಹೇಳಿ ಇದಕ್ಕೆ ಏನಾದ್ರು ಪರಿಹಾರ ಆಗ್ಬೇಕು ಅಂತ ಹೇಳಿದಾಗ, ಯಾಕಂದ್ರೆ ಅವರು ಕಶ್ಯಪರ ಮಕ್ಕಳೇ, ದೈತ್ಯರು ಸಹ ಇವರು ಸಹ ಕಶ್ಯಪರ ಮಕ್ಕಳೇ, ಆದರೂ ಸಹ ಆಗೋದು ಒಳ್ಳೇದೇ ಆಗ್ಲಿ ಅನ್ನೋ ಉದ್ದೇಶದಿಂದ ಕಶ್ಯಪರ ಅದಿತಿಗೆ ಭಯವನ್ನ ತಿಳಿಸ್ಕೊಡ್ತಾನೆ. ಆಗ ಭಗವಂತನೇ ಪ್ರತ್ಯಕ್ಷನಾಗಿ ಅತಿಥಿಗೆ ವರವನ್ನು ಕೊಡೋದು ಒಂದು ವಿಶೇಷ. ಆಮೇಲೆ ಭಗವಂತನ ವಾಮನನ ಅವತಾರ ಆತ ಬಲಿ ಮಾಡ್ತಾ ಇರುವಂತಹ ಅಶ್ವಮೇಧ ಯಾಗದ ಯಜ್ಞಶಾಲೆಗೆ ಪ್ರವೇಶ ಮಾಡ್ತಾನೆ. ಅಲ್ಲಿ ಹೋಗಿ ತನ್ನ ಬೇಡಿಕೆಯಾದ 3 ಹೆಜ್ಜೆಯ ಭೂಮಿಯನ್ನ ಕೇಳ್ತಾನೆ. ಬಲಿ ಹೋಗ್ತಾನೆ, ಆದ್ರೆ ಶುಕ್ರಾಚಾರ್ಯರು ಅಲ್ಲೇ ತಡೀತಾರೆ. ಆದ್ರೂ ಕೇಳೋದಿಲ್ಲ. ಕೊನೆಗೆ ಶುಕ್ರಾಚಾರ್ಯರಿಂದ ಆತನಿಗೆ ಶಾಪವೂ ಬರುತ್ತೆ. ಭಗವಂತ ವಾಮನ ರೂಪದಲ್ಲಿ ವಿರಾಟ್ ಸ್ವರೂಪನಾಗಿ 2 ಹೆಜ್ಜೆಗಳಿಂದ ಶ್ರೀಮತ್ ಸ್ವರ್ಗವನ್ನ ಅಳೆದು ಬಿಡ್ತಾನೆ. ಇನ್ನೊಂದು ಹೆಜ್ಜೆಗೆ ನಿನಗೆ ಕೊಡಕ್ಕೆ ಅವಕಾಶ ಇಲ್ಲ, ಹಾಗಾಗಿ ನೀನು ಸುಳ್ಳು ಆಡಿದ್ಯಾ, ಬಂಧನಕ್ಕೆ ಒಳಗಾಗು ಅಂತ ಹೇಳಿ ಆತನನ್ನ ಗರುಡ ವರ್ಣಪಾಶದಿಂದ ವಂದಿಸಿ ಬಿಡುತ್ತೆ. ಆಗ ಬಲಿ ಧೈರ್ಯ ಕಳ್ಕೊಳ್ಳೋದಿಲ್ಲ. ಅದು ತುಂಬಾ ಗಮನಿಸ್ಬೇಕಾದ. ಭಗವಂತನನ್ನ ಹತ್ರ ಹೇಳ್ತಾನೆ, ನೀನು ಹಾಗಲ್ಲ, ನನ್ನನ್ನ ಮಾತು ಕೊಟ್ಟು ತಪ್ಪದ ಎನ್ನುವ ರೀತಿಯಲ್ಲಿ ನೀನು ನನ್ನ ಹತ್ರ ಹೇಳಲೇಬೇಡ. ನಾನು ನಿನಗೆ ನನ್ನ ತಲೆಯ ಮೇಲೆ ನಿನ್ನ 3ನೇ ಕಾಲಿಡು ಹೇಳಿ ಪರಮಾತ್ಮನನ್ನ ತಿಳಿಸ್ತಾನೆ. ಭಗವಂತ ಬಲಿಯ ಬಗ್ಗೆ ಬಹಳ ಆನಂದ ಪಡ್ತಾನೆ. ಬಲಿ ಬಂಧನದಿಂದ ಬಿಡುಗಡೆ ಹೊಂದಿ ಆತನ ಪರಮಾತ್ಮ ಹೇಳಿದ ಹಾಗೆ ಸುತಲ ಲೋಕಕ್ಕೆ ಹೋಗ್ತಾನೆ. ಪ್ರಹ್ಲಾದನು ಸಹ ಆತನ ಜೊತೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಮಧ್ಯದಲ್ಲಿ ಪ್ರಹ್ಲಾದನು ಬರ್ತಾನೆ ಅನ್ನೋದು ವಿಶೇಷ.
ಅದಾದ್ಮೇಲೆ ವಾಮನಾವತಾರ ಎನ್ನುವುದು ಸ್ವಲ್ಪ ವ್ಯಕ್ತಿತ್ವನ್ನ ಕೆಳ ಮಾಡುವಂತಹ ಅವತಾರ. ಹಾಗೆ ಇನ್ನೊಂದು ಅವತಾರವೂ ಸಹ ಮಾಡಿದ್ದಾನೆ ಪರಮಾತ್ಮ, ಅದು ಸಹ ಮತ್ಸ್ಯಾವತಾರ. ಅದ್ರ ಬಗ್ಗೆನೂ ಪ್ರಶ್ನೆ ಮಾಡ್ತಾನೆ ರಾಜ. ಶುಕರು ಅದರ ಬಗ್ಗೆನೂ ಸಹ ವಿಷಯವನ್ನ ತಿಳಿಸ್ತಾರೆ. ಮತ್ಸ್ಯಾವತಾರದಲ್ಲಿ ವಿಶೇಷವಾಗಿ ಸತ್ಯವ್ರತ ಎನ್ನುವಂತಹ ಒಬ್ಬ ಋಷಿಗೆ ಅನುಗ್ರಹ ಮಾಡಬೇಕು ಅನ್ನೋದೇ ಪ್ರಧಾನವಾಗಿತ್ತು. ಇಷ್ಟ ಇಲ್ಲ, ಬ್ರಹ್ಮನ ಅಕಸ್ಮಾತ್ ಆಗಿ ಜಾರಿ ಹೋದಂತಹ ವೇದಗಳನ್ನ ಅಪಹರಿಸಿದಂತಹ ಹಯಗ್ರೀವನ ಸಾರು ಆಗ್ಬೇಕಾಗಿತ್ತು. ಈ ಎರಡೂ ಉದ್ದೇಶ ಇಟ್ಟುಕೊಂಡು ಆತ ಮತ್ಸ್ಯಾವತಾರವನ್ನು ತಾಳಿ ಹೇಗೆ ಆಯ್ತು ಅದನ್ನೆಲ್ಲ ಮುಂದೆ ನೋಡಿದ್ದೀವಿ. ಸಣ್ಣ ಮರಿಯಾಗಿ ಬಂತು, ಆಮೇಲೆ ಅದು ಬೆಳೆದು ದೊಡ್ಡದಾಗಿ ಸತ್ಯವರ್ತನಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಭೂಮಿಯ ಎಲ್ಲ ಒಂದು ವಸ್ತುವನ್ನು ಸಹ ಸಂಗ್ರಹ ಮಾಡಬೇಕು ಅದರಲ್ಲಿ ಅಂತ ಹೇಳಿ ಆದ್ಮೇಲೆ ಅದೇ ರೀತಿಯಾಗಿ ಸತ್ಯವರ್ತನಿಗೆ ಎಲ್ಲ ರೀತಿಯ ಅನುಗ್ರಹವು ಆಗುತ್ತೆ. ಇದು ಮತ್ಸ್ಯಾವತಾರದ ಒಂದು ವಿಶೇಷವಾದ ವಿಷಯ. ಆಮೇಲೆ ಬಲಿಯ ಬಗ್ಗೆ ನಾವು ಸ್ವಲ್ಪ ಮಾತಾಡಿದ್ವಿ. ಅಂದ್ರೆ ಇದರಲ್ಲಿರುವಂತ ಭಾಗವತದಲ್ಲಿ ಇರುವಂತಹ ವಿಷಯ ಈಗ ಗೊತ್ತಾಗಿದೆ. ಆಮೇಲೆ ನಾವು ಯಾರು ಕೆಲವು ಪ್ರಶ್ನೆ ಮಾಡಿದ್ರಲ್ಲ, ಅದು ಎಲ್ಲೂ ಸಹ ನನಗೆ ಆ ವಿಷಯ ಸಿಗಲಿಲ್ಲ. ಭಾರತದಲ್ಲಿ ಮಹಾಭಾರತದಲ್ಲಿ ಒಂದು ವಿಷಯ ಇದೆ, ಪ್ರಹ್ಲಾದನ ಮತ್ತು ಬಲಿಯ ಒಂದು ಇದು ಸಂವಾದ ಅನ್ನೋದು ಒಂದು ವಿಶೇಷವಾದಂತಹ ಒಂದು ಪ್ರಕರಣ. ಅದು ಸಂದರ್ಭ ಬಂದಾಗ ಅದನ್ನ ಹೇಳ್ತೇನೆ. ಆ ಬಲಿಯನ್ನ ವಿಷ್ಣು ಸುತಲಕ್ಕೆ ಹೋಗುವಂತ ಆದೇಶ ಕೊಟ್ಟಾಗ ಆತನಿಗೆ ಸ್ವಲ್ಪ ತೊಂದರೆನೆ ಹಿಂಸೆನೆ ಆಗುತ್ತೆ ಅಂತ ದೇವಿ ಭಾಗವತದಲ್ಲಿ ಹೇಳ್ತಾರೆ. ಯಾಕೆಂದ್ರೆ ಪಾತಾಳ ಲೋಕ, ಅಲ್ಲಿ ನನಗೆ ಯಾವ ರೀತಿಯ ಸುಖ ಸಿಗ್ಬೋದು ಇತ್ಯಾದಿ ಎಲ್ಲ ಆತ ಕೇಳ್ತಾನೆ. ಆಗ ಆತ ವರ ಕೊಡೋದು ವಿಶೇಷ ದೇವಿ ಭಾಗವತದಲ್ಲಿ ವಿಷಯ. ಇದು ಮತ್ಸ್ಯಪುರಾಣದಲ್ಲಿಯೂ ಬರುತ್ತೆ ಅಂತ ವಿದ್ವಾಂಸರು ತಗೊಂಡಿದ್ದಾರೆ. ನಿನಗೆ ಎಲ್ಲರ ಪುಣ್ಯಾಂಶಗಳು ಸಹ ಬಂದು ಸೇರುತ್ತವೆ, ಹಾಗಾಗಿ ನೀನು ಯಾವ ಕಷ್ಟವನ್ನು ಪಡದೆ ತುಂಬಾ ಸುಖವಾಗಿ ನೀನು ಸುತ್ತಲದಲ್ಲಿ ಇರಬಹುದು ಅಂತ ಪರಮಾತ್ಮ ಅವನು ಅಭಯವನ್ನು ಕೊಡ್ತಾನೆ. ಏನು ಯಾವ ರೀತಿಯ ಪುಣ್ಯ ಅಂತ ಹೇಳಿದ್ರೆ ಅದ್ಭುತವಾಗಿದೆ, ಗಮನಿಸಬೇಕು. ಶ್ರಾದ್ದದಲ್ಲಿ ಶ್ರೋತ್ರಿಯನನ್ನ ಇಟ್ಕೊಳ್ಳದೆ ಮಾಡುವ ಶ್ರಾದ್ದ, ದಾನ ಶ್ರದ್ಧೆ ಇಲ್ಲದೆ ಇರುವಂತಹ ದಾನ, ಮತ್ತೆ ಶಾಸ್ತ್ರೋಕ್ತವಾಗಿ ನಡೆಸದೇ ಇರುವಂತಹ ಯಜ್ಞ, ಮತ್ತೆ ಶುಚಿಯಾಗಿ ಇಲ್ಲದೆ ಇರುವಂತಹ ದೇವತೆಗಳ ಮತ್ತು ಬ್ರಾಹ್ಮಣರ ಪೂಜಾ ವ್ರತಗಳು, ಮತ್ತೆ ಗುರುವಿನ ಬಗ್ಗೆ ಭಕ್ತಿ ಇಲ್ಲದೆ ಮಾಡಿದಂತಹ ಕೆಲಸ. ಈ 5 ವಿಧದಿಂದ ಅವ್ರು ಏನೇನು ಮಾಡ್ತಾರೋ ಅದಕ್ಕೆ ಅವರಿಗೆ ಆ ಪುಣ್ಯ ಲಭಿಸೋದಿಲ್ಲ, ಸಹಜ. ಯಾಕಂದ್ರೆ ಮಾಡಿರೋದು ಸರಿಯಲ್ಲ. ಆದರೆ ಆ ವಿಧದಿಂದ ಮಾಡಿರುವಂತಹದ್ದು ಒಂದು ಪುಣ್ಯಾಂಶ ಇಲ್ಲ, ಅದು ಆದರೆ ಅದರ ಫಲ ನಿನಗೆ ಪೂರ್ತಿಯಾಗಿ ಸೇರುತ್ತೆ ಅಂತ ಬಲಿಗೆ ಮಾತು ಕೊಡ್ತಾನೆ ಪರಮಾತ್ಮ ಅಂತ ದೇವಿ ಭಾಗವತದಲ್ಲಿ ಇದೆ ಅನ್ನೋದು ವಿಶೇಷ. ಆಮೇಲೆ ಇನ್ನೊಂದು ಇದೆ, ತಂದೆ ಆತನಿಂದಲೇ ಒಂದು ಶಾಪ ಪಡ್ಕೊಂಡ್ಬಿಡ್ತಾನೆ ಬಲಿ ಎನ್ನುವುದು. ಇದು ಮತ್ಸ್ಯಪುರಾಣದಲ್ಲಿರುವಂತಹ ವಿಷಯ. ಹಿಂದೆ ಹೇಳಿದ ಹಾಗೆ ಮತ್ಸ್ಯಪುರಾಣದಲ್ಲಿರುವಂತಹ ವಿಷಯ. ಹಿಂದೆ ಹೇಳಿದ ಹಾಗೆ ದೇವತೆಗಳ ಮತ್ತೆ ಸ್ವರ್ಗವನ್ನ ದೇವತೆಗಳಿಗೆ ಸ್ವರ್ಗ ಪ್ರಾಪ್ತಿ ಆಗ್ಲಿ ಅನ್ನೋ ಉದ್ದೇಶದಿಂದ ಪರಮಾತ್ಮ ವಾಮನನ ಅಂಶವನ್ನ ತಿಳಿಸಿದ. ಯಾವಾಗ ಅವನು ಅದಿತಿಯ ಗರ್ಭವನ್ನ ಪ್ರವೇಶ ಮಾಡುತ್ತಾನೋ ಆ ಕ್ಷಣದಲ್ಲಿ ಎಲ್ಲರೂ ಸಹ ತೇಜೋಹೀನರಾಗಿ ಬಿಡುತ್ತಾರೆ. ಮತ್ತೆ ಆಗ ಅನೇಕ ರೀತಿಯ ಕೆಟ್ಟ ಅಪಶಕನಗಳೆಲ್ಲೂ ಸಹ ದೇಶದಲ್ಲಿ ಕಂಡು ಬರುತ್ತವೆ ಬಲಿಗೆ. ಇದಕ್ಕೆ ಏನು ಕಾರಣ ಅಂತ ಪ್ರಶ್ನೆ ಮಾಡ್ತಾನೆ ಬಲಿ ತನ್ನ ತಾತನಾದ ಪ್ರಹ್ಲಾದ. ಆಗ ಪ್ರಹ್ಲಾದನಿಗೆ ವಿಶೇಷವಾದ ಶಕ್ತಿ ಇದ್ದಿದ್ದರಿಂದ ಆತ ಸ್ವಲ್ಪ ದಿವ್ಯ ದೃಷ್ಟಿಯನ್ನ ಉಪಯೋಗಿಸಿ ತಿಳ್ಕೊಳ್ತಾನೆ, ಪರಮಾತ್ಮನ ಅವತಾರ ಆಗುತ್ತೆ ನಿನ್ನನ್ನ ಬಗ್ಗು ಪಡೆಯೋದಿಕ್ಕೆ, ಏನೇನಾಗುತ್ತೆ ಅನ್ನೋದನ್ನೆಲ್ಲ ಅವನು ಹೇಳ್ತಾನೆ. ಆಗ ಬಲಿಗೆ ಕೋಪ ಬಂದು ಅವನು ವಿಷ್ಣುವನ್ನ ಬೈಯೋದಕ್ಕೆ ಶುರು ಮಾಡ್ತಾನೆ. ಯಾವಾಗ ಅವನು ವಿಷ್ಣುವನ್ನ ಬೈದನೋ ತನ್ನ ಮೊಮ್ಮಗ, ಅವಾಗ ಅವನಿಗೆ ಬಹಳ ಕೋಪ ಉಂಟುಬಿಡುತ್ತೆ. ಯಾರಿಗೆ? ಪ್ರಹ್ಲಾದನ್ಗೆ. ತನ್ನ ಮೆಚ್ಚಿನ ದೇವತೆಯಾದಂತಹ ವಿಷ್ಣುವನ್ನು ಬೈತಾ ಇದ್ದಾನಲ್ಲ ಅಂತ ಅವನು ಶಾಪ ಕೊಟ್ಬಿಟ್ಟು. ಯಾಕೆಂದ್ರೆ ನೀನು ಮಾತನಾಡಿದಂತಹ ಮಾತು ಹೇಗಿದೆ ಅಂದ್ರೆ ನನ್ನ ಶಿರಚ್ಛೇದ ಮಾಡೋದಕ್ಕಿಂತಲೂ ಹೆಚ್ಚಿನ ದುಃಖವನ್ನು ಉಂಟು ಮಾಡುವಂತಹ ಮಾತು ಅದು. ಹಾಗೆ ನೀನು ಮಾಡಿದ ಪರಮಾತ್ಮನ ಆ ನಿಂದೆಯ ಮಾತೆ ನಿನಗೆ ರಾಜ್ಯಭ್ರಷ್ಟವಾಗುವಂತಹ ಅವಸ್ಥೆಯನ್ನು ತಂದಿಡುತ್ತೆ ಅಂತ ಅವನು ಶಾಪ ಕೊಟ್ಬಿಡ್ತಾನೆ. ಒಂದು ಶ್ಲೋಕ ಇದೆ, ಗಮನಿಸಿ. ಯಥಾಮೇ ಶಿರಸಚ್ಛೇದಾತ್ ಇದಂ ಗುರುತರಂ ವಚಃ ತ್ವಯೋಕ್ತಂ ಅಚ್ಯುತಾಕ್ಷೇಪಿ ರಾಜ್ಯಭ್ರಷ್ಟ ತಥಾಪತ. ನನ್ನ ಶಿರಸ್ಸನ್ನ ಕತ್ತರಿಸಿದ್ದಕ್ಕಿಂತಲೂ ಹೆಚ್ಚಿನ ಹಿಂಸೆಯನ್ನು ಉಂಟು ಮಾಡುವಂಥದ್ದು ನಿನ್ನ ಮಾತು. ಹಾಗಾಗಿ ನೀನು ಆಡಿದ ವಿಷ್ಣುವಿನ ನಿಂದೆ ಎನ್ನುವ ಮಾತು ನಿನ್ನನ್ನ ರಾಜ್ಯಭ್ರಷ್ಟನಾಗಿ ಮಾಡುತ್ತೆ, ನೀನು ಅಧೋಲೋಕಕ್ಕೆ ಹೋಗ್ತೀಯಾ ಅಂತ ಶಾಪ ಕೊಟ್ಬಿಟ್ಟು. ಆಗ ಬಲಿ
ಅಲ್ಲಿ ಎಚ್ಚೆತ್ಕೊಂಡು ಪ್ರಹ್ಲಾದನನ್ನ ಕೇಳ್ಕೊಳ್ತಾನೆ. ಆಗ ಪ್ರಹ್ಲಾದ ಬೆಲೆಗೆ ಹೇಳ್ತಾನೆ, ನಾನು ನಿನಗೆ ಶ್ರೇಯಸ್ಸನ್ನ ಉಂಟು ಮಾಡುವ ಹಾಗೆ ಪ್ರಯತ್ನ ಪಡ್ತೇನೆ ಅಂತ. ಇದಾದ್ಮೇಲೆ ವಾಮನಾವತಾರ ಆದ ಸಂದರ್ಭದಲ್ಲಿ ಕೆಲವು ಮತ್ತೆ ಅಸುರರ ರಾಜ್ಯದಲ್ಲೆಲ್ಲ ಅಂದ್ರೆ ಅವರು ಆಳ್ತಾ ಇರುವಂತಹ ಇಂದ್ರನ ಆ ಸ್ವರ್ಗದಲ್ಲಿ ಮತ್ತೆ ಉತ್ಪಾತಗಳಲ್ಲೂ ಸಹ ಕಂಡು ಬರುತ್ತೆ. ಆಗ ಬಲಿ ತನ್ನ ಗುರುವಾದಂತಹ ಶುಕ್ರರನ್ನ ಪ್ರಶ್ನೆ ಮಾಡಿ, ಆಗ ಶುಕ್ರರು ನಿನ್ನ ಅಧೋಲೋಕಕ್ಕೆ ಕಳಿಸೋದಕ್ಕೋಸ್ಕರ ಪರಮಾತ್ಮನ ಅವತಾರವಾಗ್ತಾ ಇದೆ, ಅವನು ದಾನವನ್ನ ಬೇಡುವಂತಹ ರೂಪದಲ್ಲಿ ತಾನೇ ನಿನ್ನ ಅಂತ ಅವರಿಬ್ಬರಲ್ಲಿ ಕೆಲವು ಮಾತುಗಳು ನಡೆಯುತ್ತೆ. ಕೊಡೋದು ಬೇಡ ಇತ್ಯಾದಿ. ಆದರೆ ಬಲಿ ತನ್ನ ಮಾತಿಗೆ ಅವನು ನಿಷ್ಠನಾಗಿ ಬಿಟ್ಟಿರ್ತಾನೆ. ಆ ದಾನವನ್ನ ಮೆಚ್ಚಿಕೊಂಡಂತಹ ಪರಮಾತ್ಮ ಅವನಿಗೆ 1 ಕಲ್ಪದಷ್ಟು ಆಯುಷ್ಯವನ್ನು ಕೊಡ್ತಾನೆ. ಹಾಗೆ ಆದಾಗ ಈ ವೈವಸ್ವತ ಮನ್ವಂತರ ಕಳೆದು ಮುಂದಿನ ಸಾವರ್ಣ ಮಂತ್ರದಲ್ಲಿ ಇಂದ್ರನಾಗು ಅನ್ನುವಂತಹ ವರವನ್ನೂ ಕೊಟ್ಟು ಲೋಕದಲ್ಲಿ ನೀನು ಎಲ್ಲ ರೀತಿಯ ಆನಂದವನ್ನು ಪಡಿತಾ ಇರ್ತೀಯ. ಆದರೆ ಒಂದು ವೇಳೆ ನೀನು ನನ್ನ ಮಾತಿಗೆ ತಪ್ಪಿ ಅಡ್ಡದಾರಿ ಏನಾದರೂ ಹಿಡಿದ್ರೆ ನಿನ್ನನ್ನ ಮರಣ ಪಾಶಗಳು ಬಂಧಿಸುತ್ತವೆ. ಇದು ಮತ್ಸ್ಯ ಪುರಾಣದಲ್ಲಿ ಇರುವಂತಹ ವಿಷಯ. ಹಾಗಾದ್ರೆ ಸುತಲ ಲೋಕದಲ್ಲಿ ನನಗೆ ಅಷ್ಟೆಲ್ಲ ಸುಖ ಹೇಗೆ ಸಿಗುತ್ತೆ ಅಂತ ಮತ್ತೆ ಪ್ರಶ್ನೆ ಮಾಡ್ತಾನೆ ಬೆಲೆ. ಆವಾಗ ಇದ ನಾನು ಹಿಂದೆ ಹೇಳಿದ್ನಲ್ಲ, ಇಂಥವರ ಫಲ ಅಲ್ಲ ನಿನಗೆ ಸಿಗುತ್ತೆ ಅಂತ. ಅದನ್ನ ಶ್ಲೋಕ ರೂಪದಲ್ಲಿ ಮತ್ಸ್ಯ ಪುರಾಣದಲ್ಲಿ ಕೊಟ್ಟಿದ್ದಾರೆ. ದಾನಾನಿ ಅವಿಧಿದತ್ತಾನಿ, ಅದೇ ಅರ್ಥ, ಶ್ರಾದ್ದಾನಿ ಅಶ್ರೋತ್ರಿಯಾಣಿ ಚ ಕುತಾನಿ ಅಶ್ರದ್ಧಯಾಯಾನಿ ತಾನಿ ದಾಸ್ಯಂತಿ ತೇ ಫಲಂ. ಮತ್ತೆ ಅದಕ್ಷಿಣಾಃ ತಥಾ ಯಜ್ಞಾಕೃತಾಃ ಫಲಾನಿ ತವ ದಾಸ್ಯಂತಿ ಅಧೀತಾನಿ ಔವ್ರತಾಃ. ಇವರೆಲ್ಲ ಇದನ್ನ ನೋಡಿದ್ದೀವಿ. ಯೋಗ್ಯ ರೀತಿಯಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡ್ದೆ ಅಂತ ಹೇಳ್ಕೊಳ್ಳುವಂತಹ ಒಂದು ಪ್ರಸಿದ್ಧಿಗೋಸ್ಕರ ಮಾಡುವಂತಹವರ ಈ ಎಲ್ಲ ಇದನ್ನು ಫಲಗಳು ಸಹ ಬಲಿಗೆ ಹೋಗುತ್ತೆ ಅಂತ ವಿಷ್ಣು ವರವನ್ನು ಕೊಟ್ಟು ಅವನು ತ್ರಿವಿಕ್ರಮ ರೂಪದಲ್ಲಿಯೇ ಕಣ್ಮರೆಯಾಗಿ ಬಿಡ್ತಾನೆ ಅಂತ ಮತ್ಸ್ಯ ಪುರಾಣದಲ್ಲಿರುವ ವಿಷಯ. ಮೇಡಮ್, ಅವರು ಬಲಿ ಭೂಮಿಗೆ ಒಂದಿನ ಬರ್ತಾನೆ ಅನ್ನೋ ವರವನ್ನು ಪಡ್ಕೊಂಡ್ರೆ ಇಲ್ಲ, ಎಲ್ಲೂ ನನಗೆ ಸಿಗ್ಲಿಲ್ಲ. ಯಾವುದೋ ಒಂದು ಕೆಲವು ಸತಿ, ಅದು ನಾನು ಹೇಳೋ ತಪ್ಪಾಗ್ಬೋದೇನೋ, ಕೆಲವು ಹರಿಕಥಾದಾಸರು ಪುರಾಣ ಕಥೆ ರೋಚಕವಾಗಿರ್ಲಿ ಅನ್ನೋ ಉದ್ದೇಶದಿಂದ ಈ ರೀತಿಯಾದಂತಹ ಕಥೆಗಳನ್ನೆಲ್ಲ ಸೇರಿಸಿದ್ದು ಉಂಟು. ಹೇಗೆ ಅಂದ್ರೆ ಅಹಲ್ಯೆ ಕಲ್ಲಾಗಿರೋದು, ದ್ರೌಪದಿ ಆ ಸಭೆಯಲ್ಲಿ ನಕ್ಕದ್ಲು ಅನ್ನೋದು ಹೇಳೋದು, ಇದೆಲ್ಲವೂ ಸಹ ಕೇಳ್ತಾ ಇರುವಂತಹ ಶ್ರೋತೃಗಳನ್ನ ಸ್ವಲ್ಪ ರೋಚಕಗೊಳಿಸುವಂತಹ ಒಂದು ಸಂದರ್ಭ ಅಂತ ಇದನ್ನ ನಾನು ತುಂಬಾ ಗಮನಿಸಿದ್ದೀನಿ. ಹಿಂದೆ ಸಣ್ಣವಳಿದ್ದಾಗ ನಾನು ಇದೆಲ್ಲ ಕೇಳಿದ್ದೆ, ಹರಿಕಥೆಯನ್ನ ಕೇಳಿದ್ದೆ. ಆಗ್ಲೇ ನನ್ನ ಮನಸ್ಸಲ್ಲಿ ಪ್ರಶ್ನೆ ಹುಟ್ಕೊಂಡಿತ್ತು. ಆಮೇಲೆ ನನಗೆ ಎಲ್ಲವನ್ನು ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ಬಂದ ಮೇಲೆ ಓಹೋ, ಇದೆಲ್ಲ ಜನರನ್ನ ಮೆಚ್ಚಿಸುವಂತಹ ಒಂದು ವಿಷಯ ಅಂತ ಅನ್ಕೋತೀನಿ. ಇದು ನಿಜ, ನಾನ್ ಹೇಳಿದ್ ನಿಜ ಅಂತ ನಾನು ಹೇಳ್ತಾ ಇಲ್ಲ. ಹೀಗೆ ಕೆಲವು ಸತಿ ಅಡ್ಡದಾರಿಯನ್ನು ಹಿಡಿಸ್ತಾರೆ ನಮ್ಮ ಹರಿಕಥೆ. ಅದು ಇರಬಹುದು ಅಂತ ನನಗೆ ಅನ್ಸುತ್ತೆ. ಈ ವಿಷಯ ಎಲ್ಲೂ ಸಹ ನನಗೆ ಸಿಗಲಿಲ್ಲ, ನೀವು ಹೇಳಿದ ವಿಷಯ. ಇಲ್ಲ ಏನಾದ್ರೂ ಸಿಕ್ಕಿದೆ ಅಂದ್ರೆ ನನಗೆ ಆ ಪುಸ್ತಕದ ಅಥವಾ ಪುರಾಣದ ವಿಷಯವನ್ನು ತಿಳಿಸಿ ನಾನು ಆ ಪುರಾಣವನ್ನು ನೋಡಿ ವಿಷಯ ತಿಳಿಸ್ತೀನಿ. ಧನ್ಯವಾದಗಳು. ಇನ್ನು ಮುಂದೆ ಎಲ್ಲವೂ ಸಹ ವೈವಸ್ವತ ಮನ್ವಂತರದಲ್ಲಿ ನಡೆಯುವಂತಹ ಅವತಾರಗಳು ಎಷ್ಟು ಅಂದ್ರೆ ಸಿಕ್ಕಾಪಟ್ಟೆ ಕಥೆಗಳು ಈ ಇದರಲ್ಲಿ 9ನೇ ಸ್ಕಂದದಲ್ಲಿ ಇತ್ತು ಹೋಗಿದೆ. ಇಲ್ಲೂ ಸಹ 24 ಅಧ್ಯಾಯಗಳು ಇವೆ. ಕೊನೆಯಲ್ಲಿ ಕೃಷ್ಣನ ಕೀರ್ತಿಯ ಜೊತೆಗೆ ಅಧ್ಯಾಯವನ್ನು ಮುಗಿಸ್ತಾರೆ ಶುಕಮುನಿಗಳು. ಆಗ ಪರೀಕ್ಷಿತ ಹೇಳ್ತಾನೆ, ಇನ್ಯಾವ ಕಥೆನೂ ಬೇಡ ನನಗೆ, ಕೃಷ್ಣನ ಕಥೆಯನ್ನೇ ಮುಂದುವರಿಸ್ಬಿಡಿ ಅಂತ ಕೇಳಿದಾಗ ಅದೇನೆ 2 ಅಂದ್ರೆ 10ನೇ ಸ್ಕಂದವೇ 2 ಆಗಿರುವ ಅರ್ಥ ಉತ್ತರ. 10ನೇ ಸ್ಕಂದದಲ್ಲಿ ಇರುವಂತಹ ಅಧ್ಯಾಯಗಳು ಗಮನಿಸಿ 90 ಅಧ್ಯಾಯಗಳು ಅಷ್ಟು ವಿಸ್ತಾರವಾಗಿ ಕೃಷ್ಣನನ್ನ ವರ್ಣಿಸಿ ಬಿಟ್ಟಿದ್ದಾರೆ. ಇದಕ್ಕೆ ಹಿಂದಿನ ಒಂದು ಪ್ರಸಂಗವನ್ನು ನೀವು ನೆನಪಿಸ್ಕೊಳ್ಬಹುದು. ಯಾವಾಗ ವ್ಯಾಸರು ತಾನು ಮಾಡಿದ ಎಲ್ಲ ಕೆಲಸವನ್ನು ಸಹ ಮನಸ್ಸಿಗೆ ತಂದುಕೊಂಡು ಸಹ ಅವರಿಗೆ ಆನಂದವಾಗಲಿಲ್ಲ ಆ ಸಂದರ್ಭದಲ್ಲಿ ನಾರದರು ಬಂದು ವ್ಯಾಸರಿಗೆ ಉಪದೇಶ ಮಾಡ್ತಾರೆ, ನೀನು ಎಲ್ಲವನ್ನೂ ತಿಳಿಸಿದೆ, ಆದ್ರೆ ವಿಶೇಷವಾಗಿ ಪರಮಾತ್ಮನ ಬಗ್ಗೆ ವಿಶೇಷವಾಗಿ ನೀನು ಯಾವುದನ್ನು ತಿಳಿಸಿಲ್ಲ. ಮಹಾಭಾರತ ಬರದೆ, 18 ಪುರಾಣಗಳನ್ನು ಬರದೆ ಎಲ್ಲ ಹೌದು, ಆದ್ರೆ ಪರಮಾತ್ಮನನ್ನೇ ಉದ್ದೇಶಿಸಿ ನೀನು ಏನು ಮಾಡಿಲ್ಲ. ಅದರಿಂದ ನಿನ್ನ ಮನಸ್ಸಿಗೆ ಕಳವಳ ಆಗಿದೆ ಇಟ್ಕೊಂಡು ನೀನು ಮುಂದುವರಿಸು ಯಾವ್ದಾದ್ರು, ಆಗ ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ನಾರದರು ಆ ಸಂದರ್ಭದಲ್ಲಿ ಬೇರೆ ಬೇರೆ ಎಲ್ಲ ಪ್ರಕರಣ ಬಂದಿದೆ, ಸತ್ಯ ಬೇಡ ಅದು ಹೇಳಿದಾಗ ವ್ಯಾಸರು ಕೊನೆಗೆ ಈ ಭಾಗ
ಅವರಿಗೆ ಅತ್ಯಂತ ತೃಪ್ತಿ ಆಗ್ಬಿಡುತ್ತೆ, ತನ್ನ ಜೀವನದ ಸಾರ್ಥಕತೆ ಆಯಿತು ಎನ್ನುವ ಭಾವನೆ. ಇದರಲ್ಲಿ ಮೊದಲನೇದು ವೈವಸ್ವತ ಮನುವಿನ ವಿಷಯವನ್ನ ಪ್ರಶ್ನೆ ಮಾಡ್ತಾರೆ. ಹಾಗೆ ಮಾಡುವಾಗ ಸ್ವಲ್ಪ ಹಿಂದಕ್ಕೆ ಹೋಗಿ ಮುಂದಕ್ಕೆ ಬರ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ. ನವಮಃ ಸ್ಕಂಧಃ. ರಾಜೋವಾಚ ಮನ್ವಂತರಾಣಿ ಸರ್ವಾಣಿ ತ್ವಯೋಕ್ತಾನಿ ಶ್ರುತಾನಿ ಮೇ ವೀರ್ಯಾಣ್ಯನಂತ ವೀರ್ಯಸ್ಯ ಹರೇಸ್ತತ್ರ ಕೃತಾನಿ ಚ. ತ್ವಯಾ ಉಕ್ತಾನಿ ಸರ್ವಾಣಿ ಮನ್ವಂತರಾಣಿ ತತ್ರ ಅನಂತ ವೀರ್ಯಸ್ಯ ಹರೇಃ ಕೃತಾನಿ ವೀರ್ಯಾಣಿ ಚ ಮೇ ಶ್ರುತಿ. ತ್ವಯಾ ನಿಮ್ಮಿಂದ ಉಕ್ತಾನಿ ಹೇಳಲ್ಪಟ್ಟ ಸರ್ವಾಣಿ ಮನ್ವಂತರ ಅಂದ್ರೆ ಹಿಂದೆ ನಡೆದದ್ದು ಅಂತ ಎಲ್ಲ ಎಲ್ಲವೂ ಹೇಳಿದಾರಲ್ಲ. ಉಳಿದ ಅದನ್ನು ಹೇಳಿದ್ದಾರೆ. ಅಂದ್ರೆ ಆ ಸಂದರ್ಭದಲ್ಲಿ ಪರಮಾತ್ಮನ ಅವತಾರ ಏನೋ, ಇಂದ್ರ ಯಾರಾಗಿರ್ತಾರೆ, ಸಪ್ತಗಳು ಯಾರಾಗಿರ್ತಾರೆ ಅನ್ನೋದು ಎಲ್ಲವನ್ನೂ ಸಹ ಸಂಕ್ಷೇಪವಾಗಿ ತಿಳಿಸ್ತಾರೆ. ಹಾಗಾಗಿ ಎಲ್ಲ ಮನ್ವಂತರಗಳನ್ನು ಸಹ ನೀವು ತಿಳಿಸಿದ್ರಿ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಪರಮಾತ್ಮ ಯಾವ ಯಾವ ರೀತಿಯಾಗಿ ತನ್ನ ಮಹಿಮೆಯನ್ನು ತೋರುತ್ತಾನೆ. ಅನಂತ ವೀರ್ಯಸ್ಯ ಹರೇಃ ವೀರ್ಯನ್ನೇ. ಉಳಿಸಕ್ಕೂ ಸಾಧ್ಯವಿಲ್ಲದೆ ಇರುವಂತಹ, ಇಷ್ಟೇ ಒಂದು ಅಂತ ನೇಮ ಮಾಡಕ್ ಆಗದೇ ಇರುವಂತಹ ಪರಮಾತ್ಮನ ಮಹಿಮೆಗಳು ಮತ್ತೆ ಆತನ ವೀರ್ಯಾಣಿ, ಆತನ ಪರಾಕ್ರಮಗಳನ್ನ ತತ್ರ ಕೃತಾನಿ, ನೀವು ಹೇಳಿದಂತಹ ವಿಷಯದಲ್ಲಿ ಅವನು ಮಾಡಿದಂತಹ ಎಲ್ಲ ವಿಷಯಗಳನ್ನು ಸಹ ನಾನು ಕೃತಾನಿ ಕೇಳಿದೆ. ನೀವು ಎಲ್ಲ ಮನ್ವಂತರಗಳ ವಿಷಯ ಹೇಳಿದ್ರೆ ಅಲ್ಲಿ ಊಹೆಗೂ ನಿಲಕದೇ ಇರುವಂತಹ ಪರಮಾತ್ಮನ ಮಹಿಮೆ, ಆತನ ಸ್ವಭಾವ ಎಲ್ಲವನ್ನೂ ಸಹ ಬಹಳ ಚೆನ್ನಾಗಿ ನನಗೆ ವಿವರಿಸಿದ್ದೀರಾ. ಮತ್ತೆ ಯೋಸೌ ಸತ್ಯವ್ರತೋ ನಾಮ ರಾಜರ್ಷ ದ್ರವಿಡೇಶ್ವರ ಜ್ಞಾನಂ ಜ್ಯೋತಿ ಯೋ ಅತೀತ ಕಲ್ಪಾಂತೆ ಲೇಖೆ ಪುರುಷ ಸೇವೆಯ. ಯಹ ಅಸೌ ಸತ್ಯವ್ರತಃ ನಾಮ ದ್ರವಿಡೇಶ್ವರ ರಾಜರ್ಷಿ ಅತಿ ಯಹ ಮತ್ತೆ ತಗೊಂಡ್ರೆ ದ್ರವಿಡೇಶ್ವರ ರಾಜರ್ಷಿ ನಾಮ ಆಸೀತ್ ಅಂತ ಅಷ್ಟೇ ತಗೋಬೇಕು. ಮತ್ತೆ ಮುಂದಿನಕ್ಕೆ ಬೇರೆ ತರ ಆಗ್ಬೇಕಾಗತ್ತೆ. ಯಹ ಅತೀತ ಕಲ್ಪಾಂತೆ ಪುರುಷ ಸೇವೆಯ ಜ್ಞಾನಂ ಲೇಖೆ. ಯಾವ ಪ್ರಸಿದ್ಧನಾದಂತಹ ಸತ್ಯವ್ರತ ಎನ್ನುವಂತಹ ದ್ರವಿಡೇಶ್ವರ ರಾಜರ್ಷಿ, ದ್ರವಿಡ ದೇಶದ ರಾಜರ್ಷಿಯಾದವನು ಇದ್ದ ಎನ್ನುವುದ ವಿಷಯವನ್ನ ಹೇಳಿ. ಅಷ್ಟೇ ಅಲ್ಲ, ಯಹ ಯಾವ ಆ ಸತ್ಯವ್ರತ ರಾಜನು ಅತೀತ ಕಲ್ಪಾಂತೆ ಹಿಂದಿನ ಮನ್ವಂತರದ ಕೊನೆಯಲ್ಲಿ ಪುರುಷ ಸೇವೆಯ ಪರಮಾತ್ಮನ ಸೇವೆಯನ್ನು ಮಾಡಿ ಜ್ಞಾನಂ ಲೇಖೆ, ಜ್ಞಾನವನ್ನು ಪಡೆದುಕೊಂಡ ಎನ್ನುವುದನ್ನು ಸಹ ನೀವು ನನಗೆ ತಿಳಿಸಿದ್ರಿ. ಸ್ವಲ್ಪ ಅಂಶದಲ್ಲಿ ಹೇಗೆ ಆಯ್ತು? ದ್ರವಿಡ ದೇಶದ ರಾಜನಾದ ಸತ್ಯವ್ರತನೇ ಅನುಗ್ರಹ ಮಾಡೋದಕ್ಕೋಸ್ಕರನೇ ಒಂದು ರೀತಿಯಾದಂತಹ ಪ್ರಳಯವನ್ನುಂಟು ಮಾಡಿ, ಆ ಪ್ರಳಯದಲ್ಲಿ ಈತನಿಗೆ ಎಲ್ಲ ರೀತಿಯ ಅನುಗ್ರಹವಾಗಲಿ ಅನ್ನೋ ಉದ್ದೇಶದಿಂದ ಅವನಿಗೆ ಕೆಲವು ಜವಾಬ್ದಾರಿಗಳಂತೆ ಅದನ್ನ ಹೇಗೆ ಉದ್ಧಾರ ಮಾಡಿದ ಎನ್ನುವಂತಹದ್ದು ಗೊತ್ತಾಗಿದೆ. ಮತ್ತೆ ಅವನು ಆ ರಾಜರ್ಷಿ ಪರಿಪೂರ್ಣವಾದಂತಹ ಜ್ಞಾನವನ್ನು ಪಡೆದಿದ್ದು ಹೇಗೆ ಎನ್ನುವುದು ನಮಗೆ ಗೊತ್ತಾಯಿತು. ಹಾಗೆ ನೀವು ಸವೈವ ಸ್ವತಃ ಪುತ್ರ ಮನುರಾಸೀತಿ ಶ್ರುತಂ ಸ್ವತಃ ತಸ್ಯ ಸುತಾಶ್ಚೋಕ್ತಾಃ ಇಕ್ಷ್ವಾಕು ಪ್ರಮುಖಾನ್ ರೂಪಾಃ. ಸಹ ವಿವಸ್ವತಃ ಪುತ್ರಃ ಮನುಃ ಆಸೀದ್ ಇತಿ ಶ್ರುತಂ ವೈ ಸ್ವತಃ ತಸ್ಯ ಇಕ್ಷ್ವಾಕು ಪ್ರಮುಖಾಃ ನೃಪಾಃ ಸುತಾಶ್ಚ ಉಕ್ತಾಃ. ಅಷ್ಟೇ ಅಲ್ಲ, ಆತನೇ ವಿವಸ್ವತಃ ಪುತ್ರಃ, ಸೂರ್ಯನ ಮಗನಾದವನು ವಿವಸ್ವಾನ್ ಅಂತ, ವಿವಸ್ವತ್ ಅಂತ ವಿವಸ್ವಾನನ ಮಗನ. ಅವನೇ ಮನುಃ ಆಸೀತ್, ಅವನೇ ವೈವಸ್ವತ ಮನು ಆದ ಎನ್ನುವುದು ಸಹ ನನಗೆ ಗೊತ್ತಾಯ್ತು. ಅದನ್ನು ನೀವು ನನಗೆ ತಿಳಿಸ್ಕೊಟ್ರಿ. ಮತ್ತೆ ನಿಮ್ಮಿಂದಲೇ ಸ್ವತಃ ನಿಮ್ಮಿಂದಲೇ ತಸ್ಯ ಆತನ ಇಕ್ಷ್ವಾಕು ಪ್ರಮುಖಾಃ ನೃಪಾಃ ಸುತಾಶ್ಚ ಉಕ್ತಾಃ. ಇಕ್ಷ್ವಾಕು ಮಗಳಾದಂತಹ 10 ಜನ ಮಕ್ಕಳು ಒಂದು ಹುಟ್ಟಾರೆ, ಅದನ್ನು ಸಹ ನೀವು ನನಗೆ ತಿಳಿಸ್ಕೊಟ್ರಿ. ಅಂದ್ರೆ ಅವ್ರ ಹೆಸರು ಮಾತ್ರ ನಮಗೆ ತಿಳಿಸ್ಕೊಟ್ರಿ, ಇಂತಿಷ್ಟಿಷ್ಟು ಜನ ಅವನಿಗೆ ಮಕ್ಕಳಾಗಿ ಹುಟ್ಟುತ್ತ. ಈಗ ನಮಗೆ ಆ ವಂಶದಲ್ಲಿ ಹುಟ್ಟಿದಂತಹ ಪ್ರಸಿದ್ಧರಾದವರ ವಿಷಯ ನಮಗೆ ಬೇಕು. ತೇಷಾಂ ವಂಶಂ ಪೃಥಕ್ ಬ್ರಹ್ಮನ್ ವಂಶ್ಯಾನುಚರಿತಾನಿ ಚ ಕೀರ್ತಯಸ್ವ ಮಹಾಭಾಗ ನಿತ್ಯಂ ಶುಶ್ರೂಷತಾಂ ಹಿನಃ. ತೇಷಾಂ ಪೃಥಕ್ ಬ್ರಹ್ಮನ್ ಸಂಬೋಧನೆ. ತೇಷಾಂ ಪೃಥಕ್ ವಂಶಂ ಚ ವಂಶ್ಯಾನುಚರಿತಾನಿ ಮಹಾಭಾಗ ಶುಶ್ರೂಷತಾಂ ನಿತ್ಯಂ ಶುಶ್ರೂಷತಾಂ ನಃ ಕೀರ್ತಯಸ್ವ. ಬ್ರಾಹ್ಮಣ ಶ್ರೇಷ್ಠರೇ, ತೇಷಾಂ ವಂಶಂ ಆ ಇಕ್ಷ್ವಾಕು ವೈವಸ್ವತ ಮನುವಿನ ವಂಶ ಅನ್ನ ಪೃಥಕ್ ವಂಶಂ, ಅವರ ಒಬ್ಬೊಬ್ಬರಲ್ಲಿ ಯಾರ್ಯಾರು ಹೇಗೆ ಹುಟ್ಟಿದ್ರು ಎನ್ನುವುದು. ಅಷ್ಟೇ ಅಲ್ಲ, ವಂಶ್ಯಾನುಚರಿತಾಂಶ, ಅವರ ವಂಶದಲ್ಲಿ ಇನ್ಯಾರು ಹುಟ್ಟಿದ್ರು ಅವರೆಲ್ಲ ಹೇಗೆ ನಡ್ಕೊಂಡ್ರು ಎನ್ನುವಂತಹ ವಿಷಯ
ವಿಷಯವನ್ನ ಮಹಾಭಾಗ ಪೂಜ್ಯರೇ ನಿತ್ಯಂ ಶುಶ್ರೂಷತಾಂ ನಃ, ಯಾವಾಗ್ಲೂ ಶುಶ್ರೂಷತ ಅಂದ್ರೆ ಇಲ್ಲಿ ಕೇಳುವ ಇಚ್ಛೆ, ಶ್ರೋತಮಿಚ್ಛಾ ಶುಶ್ರೂಷ, ಪರಮಾತ್ಮನ ವಿಷಯವನ್ನ ಪದೇ 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 ಕೇಳ್ಬೇಕು ಎನ್ನುವಂತಹ ಆಸೆ ಇದೆ. ಅಂತಹ ನಮಗೆ ಕೀರ್ತಯಸ್ವ ತಿಳಿಸಿಕೊಡಿ. ಆ ವಂಶದಲ್ಲಿ ಯಾರ್ಯಾರು ಹುಟ್ಟಿದ್ರು ಅವರೆಲ್ಲರ ಚರಿತ್ರೆ ಏನು, ಆ ವಂಶದ ಮುಂದಿನಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಏನೇನಿದ್ರು ಅವರ ಚರಿತ್ರೆಗಳೇನು, ಇದೆಲ್ಲವನ್ನು ಸಹ ನಮ್ಗೆ ತಿಳಿದುಕೊಳ್ಬೇಕು ಎನ್ನುವ ಆಸೆ ಇದೆ. ಅದನ್ನೆಲ್ಲ ನಮ್ಗೆ ತಿಳಿಸಿಕೊಡು. ಏ ಭೂತ ಏ ಭವಿಷ್ಯಾಶ್ಚ ಭವಂತಿ ಅದ್ಯತನಾಶ್ಚಯೇ ತೇಷಾಂ ನಃ ಪುಣ್ಯ ಕೀರ್ತೇನ ಸರ್ವೇಷಾಂ ಮದ ವಿಕ್ರಮಾನ್. ಅಷ್ಟೇ ಅಲ್ಲ, ಯಾರು ಹಿಂದೆ ಆದ್ರೋ ಮುಂದೆ ಯಾರಾಗ್ತಾರೋ ಈಗ ಯಾರಿದಾರೋ, ಏ ಭೂತಾಃ ಯೇ ಚ ಭವಿಷ್ಯಾಃ ಯೇ ಚ ಅದ್ಯತನಾಃ ಭವಂತಿ ಪುಣ್ಯಕೀರ್ತೇನ ತೇಷಾಂ ಸರ್ವೇಷಾಂ ವಿಕ್ರಮಾನ್ ನಃ ವದ. ಏ ಭೂತಾಃ, ಆ ವೈಯಾಸಿಕ ಮನುವಿನ ವಂಶದಲ್ಲಿ ಯಾರು ಹಿಂದೆ ಆಗಿ ಹೋದರೋ, ಏ ಭವಿಷ್ಯಾಃ ಯಾರು ಮುಂದೆ ಹುಟ್ಟುತ್ತಾರೋ, ಏ ಚ ಯಾರು ಅದ್ಯತನಾಃ ಭವಂತಿ ಈಗ ಎಷ್ಟು ಜನ ಅವನ ವಂಶದವರು ಆಳ್ತಾ ಇದ್ದಾರೆ. ಹೀಗೆ ಪುಣ್ಯಕೀರ್ತೀನಾಂ ತೇಷಾಂ ಇವರೆಲ್ಲರೂ ಸಹ ಪವಿತ್ರವಾದ ಕೀರ್ತಿಯನ್ನು ಹೊಂದಿರುವವರು. ಅಂತಹವರ ಸರ್ವೇಷಾಂ ವಿಕ್ರಮಾನ್ ಎಲ್ಲರೂ ತಾವು ಜನಿಸಿದ ಮೇಲೆ ಮಾಡಿದಂತಹ ಎಲ್ಲ ರೀತಿಯ ಪರಾಕ್ರಮಗಳನ್ನು ಸಹ ನಮಗೆ ತಿಳಿಸಿ. ಎಷ್ಟೆಷ್ಟು ಜನ ಆಗ್ಬೋದ್ರು, ಮುಂದೆ ಎಷ್ಟು ಜನ ಆಗ್ತಾರೆ, ಮತ್ತೆ ಈಗ ಯಾರ್ಯಾರಿದ್ದಾರೆ ಇವರೆಲ್ಲರ ಬಗ್ಗೆ ನನಗೆ ವಿವರವಾಗಿ ತಿಳಿಸಿ. ಸೂತವಾಚ ಏವಂ ಪರೀಕ್ಷಿತಾರಾಜ್ಞ ಸದಸಿ ಬ್ರಹ್ಮವಾದಿನ ಪೃಷ್ಟಃ ಪ್ರೋವಾಚ ಭಗವಾನ್ ಶುಕಃ ಪರಮಧರ್ಮವಿತ್. ಸೂತ್ರ ಹೇಳ್ತಾರೆ, ಮತ್ತೆ ಮತ್ತೆ ಜ್ಞಾಪಿಸ್ತಾರೆ, ನೀವು ಹೇಗಿದ್ದಾರೆ ಕಥೆಯನ್ನ ಸಂಬಂಧ ಕಲ್ಪಿಸ್ಕೊಳ್ತಾ ಇದ್ದೀರಾ ಅನ್ನೋದು ಮರಿಬಾರ್ದು. ಶುಕರು ಹೇಳುವಾಗ, ಪರೀಕ್ಷಿತನಿಗೆ ಹೇಳುವಾಗ ತಾನು ಅಲ್ಲಿದ್ದೆ, ಆದ್ರಿಂದ ಅದೆಲ್ಲ ನನಗೆ ಗೊತ್ತು ಅಂತ ಶ್ರವಣಕಾರಿ ಮನೆಗಳಿಗೆ ಹೇಳ್ತಾ ಇದ್ದಾರೆ ಆ ಭಾಗವತವನ್ನ. ಮತ್ತೆ ಮತ್ತೆ ಅದನ್ನ ನೆನಪಿಸ್ಕೊಳ್ಬೇಕು, ಇಲ್ಲದ್ರೆ ಸ್ವಲ್ಪ ದಾರಿ ತಪ್ಪೋಗುತ್ತೆ. ಅದಕ್ಕೆ ಮತ್ತೆ ಮತ್ತೆ ಅವರು ಸಹ ನಮಗೆ ಆ ವಿಷಯವನ್ನ ತಿಳಿಸ್ಕೊಡ್ತಾರೆ. ಏವಂ ರಾಜ್ಞಾ ಪರೀಕ್ಷಿತ ಬ್ರಹ್ಮವಾದಿನಾಂ ಸದಸಿ ಪೃಷ್ಟಃ ಭಗವಾನ್ ಪರಮಧರ್ಮವಿತ್ ಶುಕಃ ಪ್ರೋಚ. ಏವಂ ಈ ರೀತಿಯಾಗಿ ರಾಜ್ಞಾ ಪರೀಕ್ಷಿತ ರಾಜನಾದ ಪರೀಕ್ಷಿತನಿಂದ ಬ್ರಹ್ಮವಾದಿನಾಂ ಸದಸಿ ಗಮನಿಸ್ಬೇಕು. ಅವನ ಕಥೆ ಕೇಳಕ್ಕೆ ಶುಕರು ಅವ್ರಿಗೆ ಪರೀಕ್ಷಿತರಿಗೆ ಹೇಳಕ್ಕೆ ಶುರು ಮಾಡಿದಾಗ ಅಲ್ಲಿ ಅನೇಕ ಜನ ಋಷಿ ಮನೆಗಳು ಇದ್ರು. ಅದಕ್ಕೆ ಮೊದಲಿನ ವಿಷಯ ಎಲ್ಲ ಸ್ವಲ್ಪ ಮನಸ್ಸಿಗೆ ತಂದ್ಕೊಳ್ಳಿ. ಎಲ್ಲರೂ ನೆರೆದಿದ್ದಾರೆ. ಅಂತಹ ದೊಡ್ಡ ಮತ್ತೆ ಎಲ್ಲರೂ ಸಹ ಬ್ರಹ್ಮವಾದಿಗಳೇ, ಆತ್ಮಜ್ಞಾನಿಗಳೇ. ಅಂತಹವರ ಆ ಸಭೆಯಲ್ಲಿ ಕೇಳಲ್ಪಟ್ಟ ಶುಕರು ಎಂಥವರು? ಅವರು ಪೂಜ್ಯರು ಮತ್ತು ಪರಮ ಧರ್ಮವಿತ್, ಎಲ್ಲ ಧರ್ಮಗಳ ಆಳವನ್ನ ಅರಿತವರು. ಅದು ತುಂಬಾ ಮುಖ್ಯ. ಅಂತಹ ಶುಕರು ಪ್ರೋವಾಚ ಹೇಳೋದಕ್ಕೆ ಶುರು ಪ್ರಶ್ನೆ ಮಾಡಿದಾಗ ಪರೀಕ್ಷಿತನ ಪ್ರಶ್ನೆಯ ಉತ್ತರವಾಗಿ ಮುಂದೆ ಆಡುವ ಮಾತನ್ನ ಆಡ್ತಾರೆ ಶುಕರ ಬಗ್ಗೆ ಒಳ್ಳೆಯ ವಿಶೇಷಣ ಕೊಟ್ಟಿದ್ದಾರೆ. ಪರಮ ಧರ್ಮವಿತ್ ಮತ್ತೆ ಭಗವಾನ್. ಶ್ರೀ ಶುಕವಾಚ ಶ್ರೂಯತಾಂ ಮಾನವೋ ವಂಶಃ ಪ್ರಾಚುರ್ಯೇಣ ಪರಂತಪ ಶಕ್ಯತೆ ವಿಸ್ತರತಃ ವಕ್ತುಂ ವರ್ಷಶತೈರಪಿ. ಮಾನವಃ ವಂಶಃ ಪರಂತಪ ತಗೊಳ್ಳಿ. ಪರಂತಪ ಮಾನವಃ ವಂಶಃ ಶ್ರೂಯತಾಂ ಪ್ರಾಚುರ್ಯೇಣ ವಿಸ್ತರತಃ ವಕ್ತುಂ. ಪ್ರಾಚುರ್ಯೇಣ ಶ್ರೂಯತಾಂ ಬೇಡ, ಪ್ರಾಚುರ್ಯೇಣ ಬೇಡ, ಮುನ್ನ ಹೇಳಿದೆ ಸರಿದೆ. ಪ್ರಾಚುರ್ಯೇಣ ವಿಸ್ತರತಃ ವಕ್ತುಂ ವರ್ಷಶತೈಃ ಅಪಿ ನ ಶಕ್ಯತೆ. ಮಾನವಃ ವಂಶಃ ಮನುಗೆ ಸಂಬಂಧಪಟ್ಟವರು ಮಾನವರು. ಆ ಮನುವಿಗೆ ಸಂಬಂಧಪಟ್ಟಂತಹ ವಯಸ್ಸದ ಮನುವಿನ ವಂಶ ಏನು ಅನ್ನೋದು ಪರಂತಪ ಪರೀಕ್ಷಿತನೇ ಶ್ರೂಯತಾಂ ನಿನ್ನಿಂದ ಕೇಳಲ್ಪಡಲಿ. ಅಂದ್ರೆ ನಾನು ನಿನಗೆ ಹೇಳ್ತೇನೆ, ಅದನ್ನ ನೀನು ಕೇಳು. ಆದರೆ ಪರಮಾತ್ಮನ ವಿಷಯವಾಗಿ ಪ್ರಾಚುರ್ಯೇಣ ಹೇಳಕ್ಕಾಗಲ್ಲ. ಪ್ರಚುರ ಅಂದ್ರೆ ಅಧಿಕ, ಅಂದ್ರೆ ಅವನು ಮಾಡಿದ ಎಲ್ಲ ಕೆಲಸಗಳನ್ನು ಸಹ ವಿಸ್ತಾರ ವಕ್ತು ವಿಸ್ತಾರವಾಗಿ ಹೇಳೋದಿಕ್ಕೆ ವರ್ಷಶತೈಹಿ ಅಪಿ ನ ಶಕ್ಯತೆ. 100 ವರ್ಷಗಳು ಇದ್ದರೂ ಸಹ, ಸಮಯ ಇದ್ದರೂ ಸಹ ನ ಶಕ್ಯತೆ, ಸಾಧ್ಯವಿಲ್ಲ. ಆತನ ವಿಷಯವನ್ನೆಲ್ಲ ಹೇಳ್ಬೇಕು, ನೀನ್ ಪೃಥಕ್ ಏನೇನೋ ಹೇಳುದಿಲ್ಲ, ಬೇರೆ ಬೇರೆ ಅವರ ವಂಶ ಹುಟ್ಟವರು ಎಲ್ಲರೂ ಕಥೆಯನ್ನು ಹೇಳ್ಬೇಕು, ಪರಮಾತ್ಮನ ಮಹಿಮೆಯನ್ನು ಹೇಳ್ಬೇಕು ಅಂತ. ಆದರೆ ಸಕಲವನ್ನೂ ಸಹ ಅವನು ಮಾಡಿದ ಪ್ರತಿಯೊಂದು ಹೆಜ್ಜೆಯನ್ನು, ಪ್ರತಿಯೊಂದು ವಿಷಯವನ್ನು ಹೇಳೋದಿಕ್ಕೆ 100 ವರ್ಷಗಳನ್ನ ನಾವು ಸಮಯವಾಗಿ ತಗೊಂಡ್ರು ಸಹ ಹೇಳೋದಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕೆ ಅಂದ್ರೆ ಆತನ ಆ ಮಹಿಮೆ ಅಂಥದ್ದು ಅಂತ ಹೇಳಿ ಮುಂದೆ ಸ್ವಲ್ಪ ಹಿಂದಕ್ಕೆ ಹೋಗಿ ಮುಂದುವರ್ತಾರೆ. ಪರಾವರೇಷಾಂ ಭೂತಾನಾಂ ಆತ್ಮ ಯಃ ಪುರುಷ ಪರಃ ತಯೇವಾಧಿ ವಿದಂ
ವಿಶ್ವಂ ಕಲ್ಪಾಂತೆ ಅನ್ಯತ್ ನ ಕಿಂಚನ ಪರಃ ಪುರುಷಃ ಯಃ ಪರಾವರೇಷಾಂ ಭೂತಾನಾಂ ಆತ್ಮಾ ಕಲ್ಪಾಂತೆ ಸಹ ಏವ ಆಸೀತ್ ಅನ್ಯತ್ ಇದಂ ವಿಶ್ವಂ ಕಿಂಚನ ನ. ಬಹಳ ಹಿಂದೆ ಅಂದ್ರೆ ಕಲ್ಪ ಮುಗಿದ ಮೇಲೆ ಆರಂಭವಾಗುವುದಕ್ಕೆ ಮೊದಲು ಅಸಕಲ್ಪದ ಪ್ರಳಯವಾದ ಪರಹ ಪುರುಷ ಪರಮಪುರುಷನಾದಂತಹ ಪರಮಾತ್ಮ ಯಹ ಯಾರವನು ಅಂದ್ರೆ ಪರಾವರೇಷಾಂ ಭೂತಾನಾಂ ಆತ್ಮ ದೊಡ್ಡದು ಸಣ್ಣದು ಅನ್ನುವಂತಹ ಎಂತೆಂತಹ ಜೀವಿಗಳಿದೆ ಎಲ್ಲಾ ಜೀವಿಗಳಲ್ಲಿಯೂ ಸಹ ಯಾರು ಆತ್ಮರೂಪನಾಗಿದ್ದಾನೋ ಅವನು ಕಲ್ಪಾಂತೆ ಪ್ರಳಯ ಕಾಲದಲ್ಲಿ ಸಹ ಏವ ಆಸೀತ್ ಅವನೊಬ್ಬನೇ ಇದ್ದ. ಇದಂ ವಿಶ್ವಂ ಅನ್ಯತ್ ಕಿಂಚನ ನ. ಈ ಜಗತ್ತಾಗಲಿ ಅಥವಾ ಇನ್ನು ಬೇರೆ ಯಾವುದೋ ಒಂದು ವಸ್ತುವಾಗಲಿ ಯಾವುದು ಇರಲಿಲ್ಲ. ಈಗ ನಾವು ಏನ್ ತಿಳ್ಕೊಂಡಿದೀವಿ, ಎಲ್ಲಾ ಜೀವಿಗಳಲ್ಲಿಯೂ ಸಹ ಅಂತರ್ಯಾಮಿಯಾಗಿ ಪರಮಪುರುಷನಾದಂತಹ ಪರಮಾತ್ಮ ಇದ್ದಾನೆ, ಅದರ ಜ್ಞಾನ ಇದೆ. ಆದರೆ ಕಲ್ಪಾಂತದಲ್ಲಿ ಪ್ರಳಯ ಕಾಲದ ಸಂದರ್ಭದಲ್ಲಿ ಇದು ಯಾವುದೂ ಇರ್ಲಿಲ್ಲ, ಅವನೊಬ್ಬನೇ ಇದ್ದ. ಈ ಜಗತ್ತಾಗಲಿ ಈ ಜಗತ್ತಿನಲ್ಲಿ ಇನ್ನೊಂದು ವಸ್ತು ಎನ್ನುವುದಾಗಲಿ ಇರ್ಲೇ ಇಲ್ಲ. ಅಂತಹ ಸಂದರ್ಭದಲ್ಲಿ ತಸ್ಯ ನಾಭೇ ಸಮಭವತ್ ಪದ್ಮಕೋಶೋ ಹಿರಣ್ಮಯ ತಸ್ಮಿನ್ ಜಜ್ಞೆ ಮಹಾರಾಜ ಸ್ವಯಂ ಭೂಷತುರಾನ್ನಃ. ತಸ್ಯ ನಾಭೇ ಹಿರಣ್ಮಯ ಪದ್ಮಕೋಶಃ ಸಮಭವತ್ ಮಹಾರಾಜ ತಸ್ಮಿನ್ ಸ್ವಯಂಭೂಃ ಚತುರಾನನಃ ಜಜ್ಞೆ. ತಸ್ಯ ಅಂದ್ರೆ ಅಂತಹ ಪ್ರಳಯದ ಸಂದರ್ಭದಲ್ಲಿ ಸೂಕ್ಷ್ಮ ಸ್ಥೂಲ ಎಲ್ಲದರ ಶರೀರವಾಗಿ ತನ್ನಲ್ಲಿ ನೆಲೆಸಿಕೊಂಡಂತಹ ಪ್ರತಿಯೊಂದಕ್ಕೂ ಕಾರಣಭೂತನಾದಂತಹ ಪರಮಾತ್ಮ ಅಂತ ಅಂತಹ ಪರಮಾತ್ಮನ ನಾಭಿಯಿಂದ ಹಿರಣ್ಮಯ ಸುವರ್ಣಮಯವಾದಂತಹ ಪದ್ಮಕೋಶ ಕಮಲವು ಸಮಭವತ್ ಪ್ರಾದುರ್ಭಾವವಾಯಿತು. ಈ ಸಂದರ್ಭದಲ್ಲಿ ಅಂದ್ರೆ ಏನು, ಪ್ರಳಯ ಕಾಲದ ಸಮಾಪ್ತಿ ಅಂತ ಇಟ್ಕೊಳ್ಬೇಕು. ಆ ಸಂದರ್ಭದಲ್ಲಿ ಅವನೊಬ್ಬನೇ ಇದ್ದ, ಎಲ್ಲವನ್ನೂ ತನ್ನಲ್ಲಿ ಅಡಗಿಕೊಂಡಿದ್ದ. ಏನು ವಿಶ್ವ ಆಗ್ಲಿ ಬೇರೆ ವಸ್ತು ಆಗ್ಲಿ ಯಾವುದೇ ಇರಲಿಲ್ಲ. ಅಂತಹ ಪರಮಾತ್ಮನ ನಾಭಿಯಿಂದ ಒಮ್ಮೆ ಸುವರ್ಣ ರೂಪವಾದಂತಹ ಒಂದು ಕಮಲದ ಆವಿರ್ಭಾವ ಆಯಿತು. ಮಹಾರಾಜನೇ ತಸ್ಮಿನ್ ಆ ಕಾಲೇ ಸ್ವಯಂಭೂ ಅಂದ್ರೆ ತಾನಾಗಿಯೇ ಹೊರಹೊಮ್ಮುವುದು, ಅದಕ್ಕೆ ಇನ್ನೊಂದು ವಸ್ತುವಿನ ಇದಿಲ್ಲ, ಏನು ಆಧಾರ ಇಲ್ಲ. ಸ್ವಯಂಭೂ ಚತುರಾನನಃ ಅದರಲ್ಲಿಯೇ 4 ಮುಖಗಳುಳ್ಳಂತಹ ಬ್ರಹ್ಮನ ಆವಿರ್ಭಾವ ಜಜ್ಞೆ ಆವಿರ್ಭಾವವಾಯಿತು. ಇಂತಹ ಸಂದರ್ಭದಲ್ಲಿ ಆ ಪದ್ಮಕೋಶದಲ್ಲಿ 4 ಮುಖಗಳುಳ್ಳಂತಹ ಸೃಷ್ಟಿಕರ್ತ ಬ್ರಹ್ಮನ ಆವಿರ್ಭಾವವಾಯಿತು. ರೈಚಿರ್ಮನಸಸ್ತಸ್ಯ ಜಜ್ಞೆ ತಸ್ಯಾಪಿ ಕಶ್ಯಪಃ ದಾಕ್ಷಾಯಣ್ಯಾಂ ತತೋದಿತ್ಯಾಂ ವ್ಯವಸ್ವಾನ್ ಅಭವತ್ ಸುತಃ. ತಸ್ಯ ಮನಸಃ ಮರೀಚಿಃ ಜಜ್ಞೆ ತಸ್ಯಾಪಿ ಕಶ್ಯಪಃ ತತಃ ಆದಿತ್ಯಾಂ ದಾಕ್ಷಾಯಣ್ಯಾಂ ವಿವಸ್ವಾನ್ ಸುತಃ ಅಭವತ್. ತಸ್ಯ ಮನಸಃ ಆ ಸೃಷ್ಟಿಕರ್ತನ ಮನಸ್ಸಿನಿಂದ ಮರೀಚಿ ಜಜ್ಞೆ ಮರೀಚಿ ಮುನಿಯ ಆವಿರ್ಭಾವ, ಮರೀಚಿ ಮುನಿಯ ಹುಟ್ಟು ಆಯಿತು. ತಸ್ಯಾಪಿ ಆತನಿಗೆ ಮರೀಚಿ ಮಗನಾಗಿ ಕಶ್ಯಪ ಎನ್ನುವಂತಹ ಮುನಿಗಳ ಜನನವಾಯಿತು. ತತಃ ಆ ಕಶ್ಯಪರಿಂದ ದಾಕ್ಷಾಯಣ್ಯಾಂ ಅವರ ಪತ್ನಿಯಾದಂತಹ ದಕ್ಷನ ಮಗಳಾದ, ದಾಕ್ಷಾಯಣಿ ಅಂದ್ರೆ ಇವಳು ಅಂತ ಇಟ್ಕೊಂಡ್ಬಿಡಬೇಡಿ, ದಕ್ಷನ ಮಗಳಾದಂತಹ ಅದಿತಿಯಲ್ಲಿ ವಿವಸ್ವಾನ್ ಸುತಃ ಅಭವತ್. ಸೂರ್ಯನು ವಿವಸ್ವಾನ್ ಎನ್ನುವ ಹೆಸರಿನಿಂದ ಸೂರ್ಯನ ಜನನವಾಯಿತು. ತಮ್ಮನ ಮನಸ್ಸಿನಿಂದ ಹುಟ್ಟಿದವರು ಮರೀಚಿ ಮುನಿಗಳು. ಮರೀಚಿ ಮುನಿಗಳ ಪುತ್ರರಾದವರು ಕಶ್ಯಪರಿಗೆ ತಮ್ಮ ಪತ್ನಿಯಾದಂತಹ ದಕ್ಷಿಣ ಮಗಳಾದಂತಹ ಅದಿತಿಯಲ್ಲಿ ವಸ್ವಾನ್ ಎನ್ನುವಂತಹ ಮಗ ಜನಿಸಿದ. ತಥೋ ಮನುಶ್ರಾದ್ಧ ದೇವ ಸಂಜ್ಞಾಯಾಮಾಸ ಭಾರತ ಶ್ರದ್ಧಾಯಾಂ ಜನಯಾಮಾಸ ದಶಪುತ್ರಾನ್ ಸ ಆತ್ಮವಾನ್. ತತಃ ಭಾರತ ಮನುಃ ಶ್ರಾದ್ದದೇವಃ ಸಂಜ್ಞಾಯಾಮಾಸ ಆತ್ಮವಾನ್ ಸಹ ಶ್ರದ್ಧಾಯಾಂ ದಶಪುತ್ರಾನ್ ಜನಯಾಮಾಸ. ತತಃ ಬಳಿಕ ಅಂದ್ರೆ ವಸ್ವಾನನಿಂದ ಮನು ಶ್ರಾದ್ದದೇವ ಭಾರತ ಸಂಬೋಧನೆ, ಮನುವನ್ನು ಹುಟ್ಟಿದ. ಶ್ರಾದ್ದದೇವ ಎನ್ನುವಂತಹ ಮನುವಿನ ಹೆಸರಿನಿಂದ ಸಂಜ್ಞಾಯಾಮ್ ಆಸ. ಈ ಸಂಜ್ಞಾಯಾಮ್ ಆಸ ಹೊಟ್ಟೆ ಮಾಡ್ಬಿಟ್ಟೆ. ಸಂಜ್ಞಾ ಎನ್ನುವಂತಹ ತನ್ನ ಪತ್ನಿಯಲ್ಲಿ ಶ್ರಾದ್ದದೇವ ಎನ್ನುವಂತಹ ಮಗ ಹುಟ್ಟಿದ. ಸಹ ಆತ್ಮವಾನ್ ಸಹ ಆತ್ಮಜ್ಞಾನಿಯಾದಂತಹ ಅವನು ಅಂದ್ರೆ ಯಾರು, ಶ್ರಾದ್ದದೇವ. ಶ್ರದ್ಧಾಯಾಮ್ ತನ್ನ ಪತ್ನಿಯಾದಂತಹ ಶ್ರದ್ಧಾ ಎನ್ನುವಳಲ್ಲೇ ದಶಪುತ್ರ ಅಂತ ನಾಮಾಸ 10 ಮಕ್ಕಳಿಗೆ ಕಾರಣೀಭೂತನಾದ. ಅವ್ರು ಯಾರು ಅಂದ್ರೆ ಇಕ್ಷ್ವಾಕು, ಮೃಗ, ಶಳ್ಯಾದಿ, ದಿಷ್ಟ, ದೃಷ್ಟ,
ಕರೂಷಕಾನ್ ಹರಿಷ್ಯಂತಂ ಶ್ರದ್ಧಂಚ ನಭಗಂಚ ಕವಿಂ ವಿಭುಃ. ಹೆಸರು ಇಕ್ಷ್ವಾಕು, ನೃಗ, ಶರ್ಯಾತಿ, ದಿಷ್ಟ, ಧೃಷ್ಟ, ಕರುಷ, ನರಿಷ್ಯಂತ, ವೃಷಧ್ರ, ನಭಗ ಮತ್ತು ಕವಿ. ಕವಿ ಇವರೆಲ್ಲರೂ 10 ಜನ ಮಕ್ಕಳು ಅವನಲ್ಲಿ ಹುಟ್ಟಿದರು. ಅವರಲ್ಲಿ ಸಮರ್ಥನಾದಂತಹ ಆತ್ಮವಾನ್ ಎನ್ನುವಲ್ಲಿ ಶ್ರಾದ್ದದೇವನ ವಿಷಯದಲ್ಲಿ ತಗೊಳ್ಬೇಕು. ಅಂದ್ರೆ ವಿವಸ್ವಾನನ ಪತ್ನಿ ಸಂಜ್ಞೆಯಲ್ಲಿ ಶ್ರಾದ್ದದೇವ ಎನ್ನುವಂತಹ ಒಬ್ಬ ಮಗ ಹುಟ್ಟಿದ. ಈ ವಿಷಯ ಹಿಂದೆ ಮೊನ್ನೆ ಬಂದಿದೆ ಈ ವಿಷಯ. ಆ ಶ್ರಾದ್ದದೇವನಿಗೆ ಶ್ರದ್ಧಾ ಎನ್ನುವಂತಹ ತನ್ನ ಪತ್ನಿಯಲ್ಲಿ 10 ಜನ ಮಕ್ಕಳಾದ್ರು. ಅವರಲ್ಲಿ ಮೊದಲನೆಯವನೇ ಇಕ್ಷ್ವಾಕು, ನೃಗ, ಶರ್ಯಾತಿ. ಮೊದಲನೇವನು ಇಕ್ಷ್ವಾಕು. ಆ ಇಕ್ಷ್ವಾಕು ವಂಶದಲ್ಲಿಯೇ ರಾಮನ ಜನನ ಆಯ್ತು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಇವರ 10 ಜನ ಆತನಿಗೆ ಮಕ್ಕಳಾಗಿ ಹುಟ್ಟಿದರು. ಆದರೆ ಅದಕ್ಕೂ ಮೊದಲು ಒಬ್ಬ ಮಗ ಅವನಿಗೆ ಹುಟ್ಟುತ್ತಾನೆ. ಏನು? ಅಪ್ರಜಸ್ಯ ಮನಃ ಪೂರ್ವಂ ವಶಿಷ್ಠೋ ಭಗವಾನ್ ಕಿಲ ಮಿತ್ರಾವರ್ಣಯೋರಿಷ್ಟಿಂ ಪ್ರಜಾರ್ಥಂ ಅಕರೋತ್ ಪ್ರಭು. ನಮ್ಮಲ್ಲಿ ಕೆಲವು ಕಥೆಗಳನ್ನ ಸೃಷ್ಟಿಸ್ತಾರಲ್ಲ, ಅದಕ್ಕಿಂತ ಈ ನಡೆದಂತಹ ಕಥೆಗಳು ಅತ್ಯಂತ ಹೆಚ್ಚು ಸ್ವಾರಸ್ಯವಾಗಿರುತ್ತೆ, ಅತ್ಯಂತ ಆಶ್ಚರ್ಯವನ್ನು ಸಹ ಉಂಟು ಮಾಡುತ್ತೆ. ಏನೇನೇನೇನೋ ಮಾಡ್ಬೋದು, ಆದ್ರೆ ಹಿಂದೆ ಇದೆಲ್ಲ ನಡೆದಂತಹ ವಿಷಯ ಹಾಗೆ ಆದಾಗ ಎಂತೆಂತಹ ವ್ಯಕ್ತಿಗಳ ಜನನ ಹೇಗೆ ಆಯ್ತು ಎನ್ನುವುದನ್ನೆಲ್ಲ ಸ್ವಲ್ಪ ತಿಳ್ಕೊಂಡ್ರೆ ತುಂಬಾ ಆಶ್ಚರ್ಯ ಆಗತ್ತೆ. ಈಗಿಂದೆಲ್ಲ ಏನು ಅಲ್ಲ, ವೇಸ್ಟ್ ಅಂತ ಅನ್ಸುತ್ತೆ. ಪೂರ್ವಂ ಅಪ್ರಜಸ್ಯ ಮನೋ ಭಗವಾನ್ ವಶಿಷ್ಠಃ ಪ್ರಭುಃ ಪ್ರಜಾರ್ಥಂ ಮಿತ್ರಾವರ್ಣಯೋಃ ಇಷ್ಟಿಂ ಅಕರೋತ್ ಕಿಲ. ಪೂರ್ವಂ ಮೊದಲು ಅಂದ್ರೆ ಈ 10 ಜನ ಹುಟ್ಟಕ್ ಮೊದಲು ಅಂತ ಅರ್ಥ. ಅಪ್ರಜಸ್ಯ ಮನೋ, ಮಕ್ಕಳೇ ಇಲ್ಲದೆ ಇರುವಂತಹ, ಸಂತಾನವೇ ಇಲ್ಲದೆ ಇರುವಂತಹ ಮನುವಿಗೆ ಸಂತಾನಕ್ಕೋಸ್ಕರ ಭಗವಾನ್ ವಶಿಷ್ಠ ಪ್ರಭು, ಪೂಜ್ಯರಾದಂತಹ ವಶಿಷ್ಠರು ಮತ್ತೆ ಪ್ರಭು ಅಂದ್ರೆ ಅತ್ಯಂತ ಸಮರ್ಥರು, ಎಲ್ಲವನ್ನು ಮಾಡಿಸುವಂತ ಅಂಥವರು ಪ್ರಜಾರ್ಥಂ ಅವನಿಗೆ ಶ್ರದ್ಧದೇವ ಮನವಿಗೆ ಮಕ್ಕಳಾಗಲಿ ಎನ್ನುವ ಉದ್ದೇಶದಿಂದ ಮಿತ್ರಾವರ್ಣಯೋಹೋ ಇಷ್ಟಿಂ, ಮೈತ್ರಾವರ್ಣ ಎನ್ನುವಂತಹ ಒಂದು ಯಾಗವನ್ನ ಅವನ ಹತ್ತಿರ ಕರೋತು ಮಾಡಿಸಿದ್ರು. ಮೊದಲು ಈ 10 ಜನ ಮಕ್ಕಳು ಹುಟ್ಟದ ಮೊದಲು ಅವನಿಗೆ ತುಂಬಾ ದಿವಸದ ಮಕ್ಕಳು ಇರ್ಲಿಲ್ಲ. ಹಾಗಾಗಿ ಅವನಿಗೆ ಮಕ್ಕಳು ಆಗಲೇ ಎನ್ನುವ ಉದ್ದೇಶದಿಂದ ಎಲ್ಲದರಲ್ಲಿಯೂ ಸಹ ಅತ್ಯಂತ ಸಾಮರ್ಥ್ಯವನ್ನು ಹೊಂದಿರುವಂತಹ ವಶಿಷ್ಠರು ಅವನಿಗೆ ಮೈತ್ರಾವರ್ಣರಿಗೆ ಸಂಬಂಧಪಟ್ಟಂತಹ ಒಂದು ಯಾಗವನ್ನ ಮಾಡಿಸಿದ್ರು. ಆ ಸಂದರ್ಭದಲ್ಲಿ ಏನಾಗೋಯ್ತು, ತತ್ರ ಶ್ರದ್ಧಾ ಮನಃ ಪತ್ನಿ ಹೋತಾರಂ ಸಮಯಾಚಿತ ಗೃಹಿತ್ರಾರ್ಥಂ ಉಪಾಗಮ್ಯ ಪ್ರಣಿಪತ್ಯ ಪಯೋವ್ರತ. ತತ್ರ ಮನೋಃ ಪತ್ನಿ ಶ್ರದ್ಧಾ ಪಯೋವ್ರತ ಹೋತಾರಂ ಉಪಾಗಮ್ಯ ದುಹಿತ್ರಾರ್ಥಂ ಸಮಯಾಚಿತ. ಇದು ಒಂದು ವಿಶೇಷವಾದ ಪ್ರಕರಣ ಆಗ್ಬೇಕು. ತತ್ರ ಆ ಯಾಗ ನಡೀತಾ ಇರುವ ಸಂದರ್ಭದಲ್ಲಿ ಮನೋಹ ಪತ್ನಿ ಶ್ರದ್ಧಾ, ಶ್ರದ್ಧದೇವನ ಪತ್ನಿಯಾದಂತಹ ಶ್ರದ್ಧೆಯು ಪಯೋವ್ರತ ಅಂದ್ರೆ ತನಗೆ ಒಳ್ಳೆಯ ಮಕ್ಕಳ ಜನ್ಮವಾಗಲಿ ಅನ್ನೋ ಉದ್ದೇಶದಿಂದ ಪಯೋವ್ರತವನ್ನ ಅವಳು ಹಿಡಿದಿದ್ಲು. ಅವಳು ಹೋತಾರಂ ಪ್ರಣಿಪತ್ಯ, ಯಾಗ ಮಾಡ್ತಾ ಇರುವಂತಹ ಅಧ್ವರ್ಯುವಿನ ಹತ್ತಿರ ಹೋಗಿ ನಮಸ್ಕಾರ ಮಾಡಿ ಉಪಾಗಮ್ಯ ಪ್ರಣಿಪತ್ಯ, ಆತನ ಹತ್ತಿರ ಹೋಗಿ ಆತನ ನಮಸ್ಕಾರ ಮಾಡಿ ದುಹಿತ್ರಾರ್ಥಂ ಸಮಯಾತ, ಅಲ್ಲ ನನಗೆ ಹೆಣ್ಮಗು ಬೇಕು ಎನ್ನುವ ಪ್ರಾರ್ಥನೆಯನ್ನ ಅವನಿಗೆ ಸಲ್ಲಿಸಿಬಿಟ್ರು. ಎಲ್ಲ ನಡೆದಿದೆ, ಇನ್ನೇನು ಮರುದಿವಸ ಆಹುತಿ ಆಗಬೇಕು. ಆ ಸಂದರ್ಭದಲ್ಲೇ ಇವಳು ಪ್ರಯೋವರ್ತನ ಹಿಡಿದಂತಹ ಶ್ರದ್ಧದೇವನ ಪತ್ನಿಯಾದಂತಹ ಅಧ್ವರ್ಯವನ ಹತ್ತಿರ ಹೋಗಿ ನನಗೆ ಮಗಳಾಗುವ ಹಾಗೆ ನೀವು ಯಜ್ಞವನ್ನು ಮಾಡಿಸಬೇಕು ಅಂತ ಕೇಳ್ಕೊಂಡು ಪ್ರೇಷಿತೋದ್ಧರ್ಯುಣ ಹೋತ, ಹೋತ್ರವನ್ನು ಕೇಳ್ಕೊಂಡು ಅಧ್ವರ್ಯ ಪ್ರೇಷಿತೋದ್ಧರ್ಯುಣ ಹೋತ ಧಾಯಂ ತತ್ ಸಮಾಹಿತಃ ಅಭಿಷೇಕ ಚರತ್ತೇನ ವಷಟ್ಕಾರಂ ಗೃಹಣನ್ ದ್ವಿಜಃ. ಅಧ್ವರ್ಯುಣ ಪ್ರೇಷಿತಃ ಹೋತ ತತ್ ಸುಸಮಾಹಿತಃ ಧ್ಯಾಯನ್ ವಷಟ್ಕಾರಂ ಗೃಹಣನ್ ದ್ವಿಜಃ ತೇನ ಹವಿಷೆ ವ್ಯಚರತ್. ಅಧ್ವರ್ಯುಣ ಪ್ರೇಷಿತಃ, ಅಧ್ವರ್ಯು ಪ್ರಧಾನ ಆತ, ಬ್ರಹ್ಮನ ಜಾಗದಲ್ಲಿ ಕೂತಿರ್ತಾನೆ. ಉಳಿದವರು ಸಹ ಅವರವರ ಕಾರ್ಯವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಹೋತೃವನ್ನು ಕಳಿಸಿದ್ರು. ಅಧ್ವರ್ಯು ಹೋದಾಗ ಸುಸಮಾಹಿತ, ಅತ್ಯಂತ ಏಕಾಗ್ರಚಿತ್ತನಾಗಿದ್ದಂತಹ ಹೋತನು ತತ್ ಧ್ಯಾಯನ್, ಹಿಂದಿನ ದಿವಸ ಬಂದು ಆ ಶ್ರದ್ಧೆಯನ್ನು ಅವಳು ಕೇಳಿಕೊಂಡಂತಹ ವಿಷಯವನ್ನು ಮನಸ್ಸಿಗೆ ತಂದುಕೊಂಡಾಗ ವಷಟ್ಕಾರಂ ಗೃಹಣನ್ ದ್ವಿಜಃ, ವಷಟ್ಕಾರವನ್ನ ಹೇಳ್ತಾ ಶಬ್ದವನ್ನ ಹೇಳ್ತಾ ಇರುವಂತಹ ಬ್ರಾಹ್ಮಣ ತೇನ ಹವಿಷ್ಯ ವ್ಯಚರತ್, ಅದೇ ಸಂಕಲ್ಪ ಅವನ ಮನಸ್ಸಿನಲ್ಲೂ ಬಂದ್ಬಿಡ್ತು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಹವಿಸ್ಸನ್ನ ಅಗ್ನಿಗೆ ಹಾಕಿಬಿಟ್ಟ.
ಮರುದಿವಸ ಅತ್ಸರಿಯುವಿನಿಂದ ಪ್ರೇರಿತನಾದಂತಹ ಆತ ಯಾಗದ ಹವಿಸ್ಸನ್ನು ಹಾಕಕ್ಕೆ ಸಿದ್ಧನಾದಾಗ ಆತನ ಮನಸ್ಸಿನಲ್ಲಿ ಹಿಂದಿನ ದಿನ ಅವಳು ಬಂದು ಹೇಳಿದ್ದರ ನೆನಪು ಆಗಿ ಹೋಯಿತು. ಅವಾಗ ಅಪ್ರಯತ್ನವಾಗಿಯೇ ಅವನು ಆಗಳನ್ನು ಹೇಳ್ತಾ ಹೆಣ್ಣು ಶಿಶುವಿನ ಜನ್ಮಕ್ಕೆ ಕಾರಣವಾದಂತಹ ಮಂತ್ರವನ್ನ ಹೇಳ್ತಾ ಹವಿಸ್ಸನ್ನ ಯಾಗದಲ್ಲಿ ಹಾಕಿದ. ಹರಿ ಓಂ ಮೇಡಮ್, ಇಲ್ಲಿ ವಷಟ್ಕಾರ ಅಂದ್ರೆ ಅದು ಹೆಣ್ಣು ಮಗುಗೋಸ್ಕರ. ಇಲ್ಲ 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 ಇಲ್ಲ, ವಷಟ್ಕಾರ ಅನ್ನೋದು ಮಂತ್ರದ ಒಂದು ಭಾಗ. ಹೆಣ್ಣು ಮಗು ವಷಟ್ ಎನ್ನುವ ಶಬ್ದದಿಂದ ಹೇಳಿ, ವಷಟ್ ಎನ್ನುವ ಶಬ್ದವನ್ನ ಹೇಳಿ ಆಹುತಿಯನ್ನ ಹಾಕೋದು ಅಂತ. ಅದು ಎಲ್ಲದಕ್ಕೂ ಉಂಟು, ಹುಡುಗಿಯರ ವಿಷಯದಲ್ಲಿ ಅಲ್ಲ, ಯಾವುದೇ ಜನನವಾಗ್ಬೇಕಾದಾಗ್ಲೂ ಅಥವಾ ಯಾವುದೇ ಯಾಗವಾಗ್ಬೇಕಾದ್ರೂ ವಷಟ್ಕಾರವನ್ನ, ವಷಟ್ ಎನ್ನುವ ಶಬ್ದ ಅಂತ ಅರ್ಥಕಾರ, ಅಕಾರ ಇದ್ದ ಹಾಗೇನೆ ವಷಟ್ ಎನ್ನುವ ಶಬ್ದವನ್ನ ಹೇಳ್ತಾ ಆತ ಹವಿಸ್ಸನ್ನ ಯಜ್ಞದಲ್ಲಿ ಹಾಕಿದ. ಹೋತುಸ್ತರ್ಗ ವಿಚಾರೇಣ ಕನ್ಯೇಲಾ ನಾಮ ಸಾ ಭವತ್ ತಾಂ ವಿಲೋಕ್ಯ ಮನಃ ಪ್ರಾಹ ನಾರಿ ದೃಷ್ಟಮನಾ ಗುರುಂ. ಹೋತುಃ ತದ್ ವ್ಯಭಿಚಾರೇಣ ಇಲಾ ನಾಮ ಕನ್ಯಾ ಸಾ ಅಭವತ್ ತಾಂ ವಿಲೋಕ್ಯ ನಾರ್ಯಹೃಷ್ಟಮನಾಃ ಮನುಃ ಗುರುಂ ಪ್ರಾಹ. ಹೋತೃವಾದಂತಹ ಆ ದೀಕ್ಷಿತನ ತದ್ವ್ಯಭಿಚಾರೇಣ, ವ್ಯಭಿಚಾರ ಅಂತ ಹೇಳಿದ್ರೆ ಮಾಡಬೇಕಾದದ್ದನ್ನ ವಿಪರೀತವಾಗಿ ಮಾಡಿದ್ದರಿಂದ, ಗಂಡು ಮಗನ ಸಂತಾನವಾಗಬೇಕು ಅಂತ ಹಾಕ್ಬೇಕಾಗಿತ್ತು, ಆದ್ರೆ ವಿಪರೀತವಾದಂತಹ ಮಂತ್ರವನ್ನು ಉಚ್ಚಾರ ಮಾಡಿ ಹಾಕಿದ್ದರೆ ಇಲಾ ನಾಮ ಕನ್ಯಾ ಸಾ ಅಭವತ್, ಆ ಹುಟ್ಟಿದ ಶಿಶು ಇಲಾ ಎನ್ನುವ ಹೆಸರಿನ ಶಿಶು ಆಗಿ ಹೋಯಿತು. ತಾಂ ವಿಲೋಕ್ಯ, ಆ ಹೆಣ್ಣು ಶಿಶುವನ್ನ ನೋಡಿದ ಮನುಹು ನಾತಿಹೃಷ್ಟಮನಃ, ಅವನಿಗೆ ಮನಸ್ಸಿಗೆ ಅಷ್ಟು ಸಂತೋಷವಾಗಲಿಲ್ಲ. ಗುರು ಗುರುವೇ ತಾನೆ, ವಿಶಿಷ್ಟ ತಾನೆ ಇದಕ್ಕೆಲ್ಲ ಮಾಡ್ಕೊಂಡಿದ್ದಾರೆ, ವ್ಯವಸ್ಥೆ ಮಾಡಿದ್ದು. ಹಾಗಾಗಿ ತನ್ನ ಗುರುವಾದಂತಹ ವೈಶ್ಯರನ್ನು ಕುರಿತು ಈ ರೀತಿಯಾಗಿ ಹೇಳಿದ. ಯಾವಾಗ ಹೋತುವಿನ ಮನಸ್ಸಿನಲ್ಲಿ ಆ ಸಂದರ್ಭದಲ್ಲಿಯೇ ರಾಜಪತ್ನಿಯ ಮಾತು ನೆನಪಿಗೆ ಬಂದು ಆತನೂ ಸಹ ಅದೇ ಇದಕ್ಕೆಲ್ಲ ಏನು ಕಾರಣ, ದೈವ ಪ್ರೇರಣೆಯ ಕಾರಣ, ಅದ ಆಗಿ ಹೋಯ್ತು. ಆಗ ಹೆಣ್ಣು ಸಂತಾನವಾಗಿದ್ದನ್ನು ನೋಡಿ ಮನುವಿಗೆ ಅಷ್ಟು ಸಂತೋಷವಾಗಲಿಲ್ಲ. ಗುರುವನ್ನ ಕೇಳ್ತಾನೆ, ಭಗವಾನ್ ಕಿಮಿದಂ ಜಾತಂ ಕರ್ಮವೋ ಬ್ರಹ್ಮವಾರಿಣಾಂ ವಿಪರ್ಯಯಂ ಅಪೋಕಷ್ಟಂ ಮೈವಂ ಸ್ಯಾತ್ ಬ್ರಹ್ಮ ವಿಕ್ರಿಯಾ. ಭಗವನ್ ಬ್ರಹ್ಮವಾದಿನಾಂ ವಹ ಕರ್ಮ ಇದಂ ಕಿಂ ಜಾತಂ ಅಹೋ ಬ್ರಹ್ಮ ವಿಕ್ರಿಯಾ ಏವಂ ವಿಪರ್ಯಯಂ ಸ್ಯಾತ್ ಮಾ ಸ್ಯಾತ್ ಕಷ್ಟಂ. ಭಗವನ್ ಪೂಜ್ಯರೇ, ಬ್ರಹ್ಮವಾದಿನಾಂ ವಹ, ಆತ್ಮನಾಯಕರಾದವರು ನೀವು, ಅಂತಹ ನಿಮ್ಮ ಇದಂ ಕರ್ಮ, ನೀವು ಮಾಡಿದಂತಹ ಈ ಕ್ರಿಯೆ ಕಿಂ ಜಾತಂ, ಏನ್ ಹೀಗಾಗಿ ಹೋಯ್ತಲ್ಲ, ಏನಾಯ್ತು? ಅಹೋ ವಿಪರ್ಯಯಂ ಬ್ರಹ್ಮ ವಿಕ್ರಿಯಾ ಏವಂ ವಿಪರ್ಯಯಂ ಸ್ಯಾತ್ ಮಾ ಸ್ಯಾತ್ ಕಷ್ಟಂ. ಬ್ರಾಹ್ಮಣರಾದಂತಹ ನಿಮ್ಮ ಇಂದ ಬರುವಂತಹ ಈ ಕರ್ಮದ ಕ್ರಿಯೆಯ ಫಲ ವಿಪರ್ಯಯವಾಗೋಯ್ತು ಅಂದ್ರೆ ವಿರುದ್ಧವಾಗಿ ಆಗೋಯ್ತು ಅನ್ನೋದಿದೆಯಲ್ಲ, ಮಾ ಸ್ಯಾತ್, ಹೀಗೆ ಆಗಬಾರ್ದಾಗಿತ್ತು, ಕಷ್ಟಂ, ಇದು ನಿಜವಾಗಿಯೂ ಬಹಳ ದುಃಖವನ್ನು ಉಂಟು ಮಾಡುವಂತಹ ಸಂಗತಿ. ಬ್ರಹ್ಮಜ್ಞಾನಿಗಳಾದವರು ನೀವು ಮಾಡುವಂತಹ ಕೆಲಸ ಇದೇನ್ ಹೀಗಾಗ್ಬೇಕಲ್ಲ, ಯಾಕೆ ಅಂದ್ರೆ ಅತ್ಯಂತ ಉತ್ತಮರಾದಂತಹ ವೈದಿಕರು ಮಾಡುವಂತಹ ಎಲ್ಲ ಕೆಲಸ ಸಹ ಸರಿಯಾದ ರೀತಿಯಲ್ಲಿಯೇ ಆಗಬೇಕು. ಆದ್ರೆ ಇಲ್ಲಿ ವಿರುದ್ಧವಾಗಿ ನಡೆದು ಬಿಟ್ಟಿದೆ, ಯಾಕೋ ಮನಸ್ಸಿಗೆ ತುಂಬಾ ಹಿಂಸೆಯನ್ನು ಉಂಟು ಮಾಡ್ತಾ ಇದೆ. ಯಾಕೆ? ಇನ್ನೇನು ಯೂಯಂ ಮಂತ್ರವಿದೋ ಯುಕ್ತಾಃ ತಪಸಾದಗ್ಧ ಕಿಲ್ಬಿಷಾಃ ಕುತಃ ಸಂಕಲ್ಪ ವೈಷಮ್ಯಾಂ ಅನೃತಂ ವಿಬುಧೇಷ್ವಿವ. ಮಂತ್ರವಿದಃ ದಗ್ಧ ಕಿಲ್ಬಿಷಾಃ ಯೂಯಂ ತಪಸಾ ಯುಕ್ತಾಃ ಸಂಕಲ್ಪ ವೈಷಮ್ಯಂ ಕುತಃ ವಿಬುಧೇಷು ಅನೃತಂ ಇವ. ಸ್ವಲ್ಪ ಬೇರೆ ತರ ಅರ್ಥ ಹೇಳ್ತಾರೆ. ಮಂತ್ರವಿದ, ಮಂತ್ರವನ್ನ ಎಲ್ಲ ರೀತಿಯ ಜ್ಞಾನವನ್ನ ಅಕ್ಷರದ ಜ್ಞಾನವನ್ನು ಸಹ ಪಡೆದಿರುವಂತಹ, ಅದರಿಂದ ದಗ್ಧ ಕಿಲ್ಪಿಷಾಹ ಅಥವಾ ತಪಸಾ ದಗ್ಧ ಕಿಲ್ಪಿಷಾಹ, ಅದರಿಂದಲೂ ನಾವು ಅರ್ಥ ಮಾಡ್ಕೋಬಹುದು. ನೀವು ತಪಸ್ಸು ಮಾಡಿ ಎಲ್ಲ ರೀತಿಯ ದೋಷವನ್ನು ಸಹ ಪರಿಹಾರ ಮಾಡ್ಕೊಂಡ್ಬಿಟ್ಟಿದ್ದೀರ. ಅಂತಹ ಯುಕ್ತಾಹ, ಬಹಳ ಯೋಗ್ಯರಾದಂತಹವರು, ಯೋಗಶಾಸ್ತ್ರದಲ್ಲಿ ಪರಿಣತರಾದಂತಹ ಯೂಯಂ, ನೀವು ಅಷ್ಟೇ, ಅದು ವಿಶೇಷ, ಮುಗಿತು. ಸಂಕಲ್ಪ ವೈಷಮ್ಯಂ ಕುತಃ, ಆ ಸಂಕಲ್ಪದಲ್ಲಿ ವಿಷಮತೆ ಅನ್ನೋದು ಹೇಗೆ ಉಂಟಾಗಿ ಬಿಡ್ತು? ವಿಬುಧೇಷು ಅನೃತಂ ಇವ, ದೇವತೆಗಳಲ್ಲಿ ಸುಳ್ಳು ಎನ್ನುವ ರೀತಿಯಲ್ಲಿ, ಯಾವಾಗ ಸುಳ್ಳು ಎನ್ನುವುದು ಆಗ್ಲೇಬಾರದು. ಹಾಗೆ ಆದಾಗ ನಿಮ್ಮಂತಹವರು, ಎಂಥವರು ತಪಸ್ಸಿನಿಂದ ನೀವು ಎಲ್ಲ ಪಾಪಗಳನ್ನು ಸಹ ಪರಿಹರಿಸಿಕೊಂಡಿದ್ದೀರಾ, ಯೋಗಿಗಳು ಸಹ ಹೌದು. ಅಂತಹ ನಿಮ್ಮ ಕ್ರಿಯೆಯಲ್ಲಿ ಈ ರೀತಿಯಾಗಿ ಸಂಕಲ್ಪದಲ್ಲಿಯೇ ವಿಷಮತೆ ಎನ್ನುವುದು ಹೇಗೆ ಕಾಣಿಸಿಕೊಂಡಿತು? ವಿಬುಧೇಷು ಅನೃತಂ ಇವ, ದೇವತೆಗಳಲ್ಲಿ ಸುಳ್ಳು ಎನ್ನುವುದು ಬರಬಾರ್ದು, ಸುಳ್ಳು ಬಂದ ಹಾಗೆ ಆಗಿಬಿಟ್ಟಿದೆ ಅಂತ ಇಲ್ಲಿ ಅರ್ಥ ಆಗ್ತಾ ಇದೆ ನನಗೆ. ಆದರೆ ಇಲ್ಲಿ
ಶ್ರೀಧರಿಯದಲ್ಲಿ ಒಂದು ವಿಶೇಷವಾಗಿ ಶ್ರೀಧರಿಯ ಅನ್ನೋದಕ್ಕಿಂತ ಕೆಳಗಿನ ಟಿಪ್ಪಣಿಯಲ್ಲಿ ಹೇಳ್ತಾರೆ, ಹೇಗೆ ದೇವತೆಗಳಲ್ಲಿ ಅಮೃತ ಎನ್ನುವುದು ಬರೋದಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ನಿಮ್ಮಲ್ಲಿಯೂ ಸಹ ಸಂಕಲ್ಪ ವೈಷಮ್ಯ ಅನ್ನೋದು ಬರಬಾರ್ದಾಗಿತ್ತು, ಹೇಗೆ ಬಂತು ಅಂತ ಇಲ್ಲಿ ಅರ್ಥ ಮಾಡಿದ್ದಾರೆ. ಅದೇ ಹೆಚ್ಚು ಉಚಿತ ಅಂತ ಭಾವಿಸ್ತೇನೆ ನಾನು. ಯಾಕೆಂದ್ರೆ ದೇವತೆಗಳ ಮಾತು ಯಾವಾಗ್ಲೂ ಸಹ ಸುಳ್ಳು ಆಗೋದಿಲ್ಲ. ಹಾಗಾಗಿ ಹೇಗೆ ದೇವತೆಗಳಲ್ಲಿ ಯಾವ ರೀತಿಯ ಸುಳ್ಳು ಎನ್ನುವುದು ಹೊರಬರೋದಿಲ್ವೋ ಹಾಗೆ ನೀವು ಮಾಡಿದಂತಹ ಪ್ರತಿಯೊಂದು ಕ್ರಿಯೆಯಲ್ಲಿಯೂ ಸಹ ಆ ಸಂಕಲ್ಪದಲ್ಲಿ ವಿಷಮತೆ ಎನ್ನುವುದು ಬರಬಾರ್ದಾಗಿತ್ತು, ಹೇಗೆ ಆಯ್ತು. ತನ್ನಿಶಮ್ಯ ವಚಸ್ತಸ್ಯ ಭಗವಾನ್ ಪ್ರಪಿತಾಮಹಃ ಹೋತು ವ್ಯತಿಕ್ರಮಂ ಜ್ಞಾತ್ವಾ ಬಭಾಷೆ ರವಿನಂದನಂ ತಸ್ಯ ತತ್ ವಚಃ ನಿಶಮ್ಯ ಭಗವಾನ್ ಪ್ರಪಿತಾಮಹಃ ಹೋತುಃ ವ್ಯತಿಕ್ರಮಂ ಜ್ಞಾತ್ವಾ ರವಿನಂದನಂ ಬಭಾಷೆ ತಸ್ಯ ತತ್ ವಚಃ ನಿಶಮ್ಯ. ಈ ರೀತಿಯಾಗಿ ಶ್ರಾದ್ದದೇವನ ಮಾತುಗಳನ್ನ ಕೇಳಿದಂತಹ ಭಗವಾನ್ ಪೂಜ್ಯರಾದಂತಹ ಪ್ರಪಿತಾಮಹ ಶುಕರು ಹೇಳ್ತಾ ಇರೋದು ನನ್ನ ಮುತ್ತಾತಂದಿರು ಅಂತ. ವಶಿಷ್ಠರಿಂದ ಶುರುವಾಗಿದ್ದಂತಹ ಏನು ವಂಶ. ವಶಿಷ್ಠರ ಮಗ ಶಕ್ತಿ, ಶಕ್ತಿಯ ಮಗ ಪರಾಶರ, ಪರಾಶರರ ಮಗ ವ್ಯಾಸ, ವ್ಯಾಸರ ಮಗ ಶುಕ. ಹಾಗಾಗಿ ಮುತ್ತಾತಂದಿರು ಪ್ರಪಿತಾಮಹ ಅಂತಹ ಆ ವಶಿಷ್ಠರು ಹೋತು ವ್ಯತಿಕ್ರಮಂ ಜ್ಞಾತ್ವ ತಮ್ಮ ದಿವ್ಯ ದೃಷ್ಟಿಯಿಂದ ಹೋತೃವಾದಂತಹ ಅವನು ಮಾಡಿದಂತಹ ಬದಲಾವಣೆಯನ್ನ, ಸಂಕಲ್ಪದ ಬದಲಾವಣೆಯನ್ನ ಜ್ಞಾತ್ವ ತಿಳಿದುಕೊಂಡು ರವಿನಂದನ ಭಾಷೆ, ರವಿಯ ಮಗನಾದಂತಹ ಶ್ರಾದ್ದದೇವನನ್ನು ಕುರಿತು ಈ ಮಾತನ್ನ ಹೇಳಿದರು. ರಾಜನ ಈ ಮಾತು ಕೇಳಿ ಅವರಿಗೆ ಸ್ವಲ್ಪ ಆಶ್ಚರ್ಯವಾಯ್ತು. ಯಾಕೆಂದ್ರೆ ಅವ್ರ ಸಂಕಲ್ಪ ಹಾಗಾಗಿರ್ಲಿಲ್ಲ. ಆದ್ರೆ ಮಧ್ಯದಲ್ಲಿ ಹೋತೃವಿನ ಒಂದು ಕೆಲಸದಿಂದ ಹೀಗಾಗಿದೆ ಎನ್ನುವುದನ್ನ ಜ್ಞಾನ ದೃಷ್ಟಿಯಿಂದ ಅರಿತಂತಹ ಅವರು ರಾಜನಿಗೆ ಹೇಳ್ತಾರೆ, ಏತತ್ ಸಂಕಲ್ಪ ವೈಷಮ್ಯಂ ಹೋತುಸ್ತೆ ವಿಚಾರತಃ ತಥಾಪಿ ಸಾಧಯಿಷ್ಯೇತೆ ಸುಪ್ರಜಾಸ್ತ್ವಂ ಸ್ವತೇಜಸ ತೇ ಹೋತುಃ ವ್ಯವಿಚಾರತಃ ಏತತ್ ಸಂಕಲ್ಪ ವೈಷಮ್ಯಂ ತಥಾಪಿ ತೇ ಸ್ವತೇಜಸ ತ್ವಂ ಸುಪ್ರಜಾಃ ಸಾಧಯಿಷ್ಯೇ. ತೇ ಹೋತುಃ ವ್ಯವಿಚಾರತಃ ನಿನ್ನ ಆ ವೈದಿಕರಲ್ಲಿರುವಂತಹ ಹೋತೃವಿನ ಒಂದು ವಿಪರೀತವಾದಂತಹ ಸಂಕಲ್ಪದಿಂದ ಏತತ್ ಸಂಕಲ್ಪ ವೈಷಮ್ಯಂ ಅಭವತ್, ಇದು ಸಂಕಲ್ಪದಲ್ಲಿ ಏನಾಯ್ತು, ವಿಪರೀತವಾಗಿ ಆಗೋಯ್ತು. ಗಂಡಾಗಿ ಹುಟ್ಟಬೇಕಾಯ್ತು, ಅದು ಮನಸ್ಸಿನಲ್ಲಿದ್ದಂತಹ ಸಂದರ್ಭದಲ್ಲಿ ಮಂತ್ರವನ್ನು ಹೇಳಿ ಹಾಕುವಾಗ ಹೆಣ್ಣಿನ ಜನನವಾಗುವಂತಹ ಮಂತ್ರವಾದ್ದರಿಂದ ಈ ರೀತಿಯಾಗಿ ಆದರೂ ತಥಾಪಿ ಆದರೂ ತೇ ನಿನಗೆ ಸ್ವತೇಜಸ ನನ್ನ ತೇಜಸ್ಸಿನಿಂದ, ನನ್ನ ತಪಸ್ಸಿನ ಪ್ರಭಾವದಿಂದ ತ್ವಂ ಸುಪ್ರಜಾಹ ಸಾಧಯಿಷ್ಯೆ ನೀನು ಒಳ್ಳೆಯ ಮಗನನ್ನ ಪಡೆಯುವವನನ್ನಾಗಿ ನಾನು ನಿನ್ನನ್ನ ಸಾಧಕ್ಕೆ ನಿನಗೆ ಒಳ್ಳೆಯ ಗಂಡು ಮಗುವೆ ಹುಟ್ಟಬೇಕು, ಆ ರೀತಿಯಾಗಿ ನಾನು ನಿನಗೆ ಸಾಧಿಸಿಕೊಡ್ತೇನೆ, ಈಗ ಚಿಂತೆ ಮಾಡೋದು ಬೇಡ. ಹೀಗೆ ಯೋಚನೆ ಮಾಡಿದಂತಹ ವಶಿಷ್ಠರು ಏವಂ ವ್ಯವಸಿತೋ ರಾಜನ್ ಭಗವಾನ್ ಸಮಹಾಯಶಾಹ ಅಸ್ತೌಷೀತ್ ಆದಿಪುರುಷಂ ವಿಲಾಯಾಹ ಪುಂಸ್ವಕಾಮಯ. ರಾಜನ್ ಮಹಾಯಶಾಹ ಭಗವಾನ್ ಏವಂ ವ್ಯವಸಿತಃ ವಿಲಾಯಾಹ ಪುಂಸ್ವಕಾಮ್ಯಯ ಆದಿಪುರುಷಂ ಅಸ್ತೌಷೀತ್. ರಾಜನೇ ಮಹಾಯಶಾಹ ಪರಮ ಕೀರ್ತಿಶಾಲಿಗಳಾದಂತಹ ಭಗವಾನ್ ಪೂಜ್ಯರಾದಂತಹ ಸಹ ಅವರು ಏವಂ ವ್ಯವಸಿತಃ ಹೀಗೆ ರಾಜನಿಗೆ ಭರವಸೆಯನ್ನು ಕೊಟ್ಟವನಿಗೆ ವಿಲಾಯಾಹ ಹುಟ್ಟಿದ ಮಗಳಾದ ಮಗುವಾದ ಇಳೆಯಗೆ ಪುಂಸ್ವಕಾಮ್ಯ ಅವನು ಪುರುಷನಾಗಲಿ, ಆ ಮಗು ಪುರುಷನಾಗಲಿ ಎನ್ನುವ ಬಯಕೆಯಿಂದ ಆದಿಪುರುಷಂ ಮಹಾಪುರುಷನಾದಂತಹ ಪರಮಾತ್ಮನನ್ನು ಅಸ್ತೌಷೀತ್ ಸ್ತುತಿಸಿದರು, ಮಾತು ಕೊಟ್ಟರು. ಹಾಗೇನೆ ಅಷ್ಟೇ ಅಲ್ಲ, ಅವರ ಯೋಗ ಬಲ ಇಳೆಯನ್ನ ಪುರುಷ ಮಗುವನ್ನಾಗಿ ಮಾಡುವ ಉದ್ದೇಶದಿಂದ ಪರಮಾತ್ಮನನ್ನ ಸ್ತುತಿಸಿದರು. ತಸ್ಮೈ ಕಾಮವರಂ ದುಷ್ಟಃ ಭಗವಾನ್ ಹರಿರೀಶ್ವರಃ ತದೌ ವಿಲಾಭವತ್ತೇನ ಸುದ್ಯುಮ್ನಃ ಪುರುಷರ್ಷಭಃ. ಭಗವಾನ್ ಹರಿಃ ಈಶ್ವರಃ ತುಷ್ಟಃ ತಸ್ಮೈ ಕಾಮವರಂ ದದೌ ತೇನ ಇಲಾ ಪುರುಷರ್ಷಭಃ ಸುದ್ಯುಮ್ನಃ ಅಭವತ್. ಭಗವಾನ್ ಹರಿಃ ಈಶ್ವರಃ ಪೂಜ್ಯನಾದಂತಹ ನಾರಾಯಣನಾದ ಜಗತ್ತಿಗೆ ಒಡೆಯನಾದಂತಹ ಪರಮಾತ್ಮನು ತುಷ್ಟಃ ಆತನ ಸ್ತುತಿಯಿಂದ ಸಂತೋಷಗೊಂಡವರಾಗಿ ತಸ್ಮೈ ಆ ವಶಿಷ್ಠರಿಗೆ ಕಾಮವರಂ ದತ್ತು ಅವರು ಬೇಡಿದ ವರವನ್ನ ಕೊಟ್ಟ. ತೇನ ಆ ವರದಿಂದ ಇಲಾ ಆ ಹೆಣ್ಣು ಮಗುವು ಪುರುಷಶ್ರೇಷ್ಠನಾದಂತಹ ಸುದ್ಯುಮ್ನ ಎನ್ನುವ ಹೆಸರಿನಿಂದ ಅವನು ಅಭವತ ಪ್ರಸಿದ್ಧನಾದ.
ಆ ಇಲಾನೆ ಸುದ್ಯುಮ್ನ ಎನ್ನುವ ರೀತಿಯಲ್ಲಿ ಪುರುಷನ ದೇಹವನ್ನ ಪಡೆದುಕೊಂಡರು. ವಶಿಷ್ಠರು ಸ್ತುತಿಸಿದರು ಪರಮಾತ್ಮನನ್ನ. ಅವರ ಸ್ತುತಿಗೆ ಮೆಚ್ಚಿದಂತಹ ಪರಮಾತ್ಮ ಆ ಇಳೆಯನ್ನೇ ಸುದ್ಯುಮ್ನ ಎನ್ನುವಂತಹ ಪುರುಷ ಶಿಶುವನ್ನಾಗಿ ಮಾಡಿತು. ಸ ಏಕದಾ ಮಹಾರಾಜ ವಿಸರನ್ವಯ ಮನೆ ತರಿವಯಾಮಾತ್ಯೈಹಿ ಅಶ್ವಮಾರುತ್ಯ ಸೈಂಧವಂ. ಮಹಾರಾಜ ಸಹ ಏಕದಾ ವನೆ ಮೃಗಯಾಂ ವಿಚರನ್ ಕತಿಪಯ ಅಮಾತ್ಯೈಃ ವೃತಃ ಸೈಂಧವಂ ಅಶ್ವಂ ಆರುಹ್ಯ ತತಃ ಅಂತ. ಸಹ ಮಹಾರಾಜನೇ ಸಹ ಯಾರು ಸುದ್ಯುಮ್ನನು ಏಕದಾ ಒಮ್ಮೆ ಮನೆ ಕಾಡಿನಲ್ಲಿ ಮೃಗಯಾಮಿಚರನ್ ಬೇಟೆಯಾಡ್ತಾ ಕತಿಪಯ ಅಮಾತ್ಯೈಃ ವೃತಃ ಕೆಲವೇ ಮಂತ್ರಿಗಳೊಡನೆ ಕೂಡಿಕೊಂಡು ಸೈಂಧವಂ ಅಶ್ವಂ ಆರೋಗ್ಯ ಸಿಂಧು ದೇಶದ ಉತ್ತಮವಾದಂತಹ ಕುದುರೆಯನ್ನ ಹತ್ತಿ ಅವನು ಹೋಗ್ತ ಮನೆ ವಿಚಾರ ಇದೆ ಅಂದ್ರೆ ಅಲ್ಲೇನಾಯ್ತು ಅಂತ ನೋಡೋಣ. ಆವಾಗ ಗೊತ್ತಾಗುತ್ತೆ ಕ್ರಿಯಾಪದ. ಪ್ರಗೃಹ್ಯ ರುಚಿರಂ ಚಾಪಂ ಶರಾಂಶ್ಚ ಪರಮಾದ್ಭುತಾನ್ ದಂಶಿತೋ ಅನುಮೃಗಂ ನೇರಃ ಜಗಾಮತಿ ಸಮುತ್ತರಾಂ. ರುಚಿರಂ ಚಾಪಂ ಪರಮಾದ್ಭುತಾನ್ ಶರಾನ್ ಚ ಪ್ರಗೃಹ್ಯ ದಂಶಿತಃ ವೀರಃ ಅನುಮೃಗಂ ಉತ್ತರಾಂ ದಿಶಂ ಜಗಾಮ. ರುಚಿರಂ ಚಾಪಂ ಸುಂದರವಾದಂತಹ ಧನಸ್ಸನ್ನ ಪರಮಾದ್ಭುತಾನ್ ಶರಾನ್ ಸುಂದರವಾದಂತಹ ಅದ್ಭುತವಾದಂತಹ ಬಾಣಗಳನ್ನು ಸಹ ಹಿಡಿದುಕೊಂಡ ಶರಾಂಶ್ಚ ಪ್ರಗೃಹ್ಯ ತೆಗೆದುಕೊಂಡವನಾಗಿ ದಂಶಿತ ಅಂದ್ರೆ ಕವಚಧಾರಿಯಾಗಿ ವೀರಃ ಆ ವೀರನು ಅನುಮೃಗಂ ಒಂದು ಜಿಂಕೆಯನ್ನ ಹಿಂಬಾಲಿಸ್ತಾ ಉತ್ತರಾಂ ದಿಶಂ ಜಗಾಮ ಉತ್ತರ ದಿಕ್ಕಿನ ಕಡೆಗೆ ಹೋದ. ಒಂದು ಜಿಂಕೆಯನ್ನು ಅಟ್ಟಿಸ್ಕೊಂಡು ಅವನು ಉತ್ತರ ದಿಕ್ಕಿಗೆ ಹೋದ. ಒಮ್ಮೆ ಬೇಟೆಯಾಡೋದಕ್ಕೆ ಅಂತ ಕಾಡಿಗೆ ಹೋದ. ಆ ಸಂದರ್ಭದಲ್ಲಿ ಕೆಲವೇ ಜನ ಮಂತ್ರಿಯರು ಅವನ ಜೊತೆಗಿದ್ದರು. ಅಂತಹ ಸಂದರ್ಭದಲ್ಲಿ ಉತ್ತಮವಾದಂತಹ ಅಶ್ವವನ್ನೇರೆ ಉತ್ತಮವಾದಂತಹ ಧನಸ್ಸನ್ನ ಅದ್ಭುತವಾದಂತಹ ಬಾಣಗಳನ್ನ ಹಿಡಿದುಕೊಂಡಂತಹ ಅವನು ಕವಚಧಾರಿಯಾಗಿ ಒಂದು ಹೆಣ್ಣು ಜಿಂಕೆಯನ್ನ ಹಿಂಬಾಲಿಸ್ತಾ ಉತ್ತರ ದಿಕ್ಕಿಗೆ ಹೊರಟ. ಸುಕುಮಾರೋ ವನಂ ಮೇರೋಹ ಅಗಸ್ತಾ ಪ್ರವೇಶ ಯತ್ರಾಸ್ತೆ ಭಗವಾನ್ ಶರ್ವಃ ರಮಮಾಣಃ ಸಹೋಮಯಾಂ. ಸಹ ಕುಮಾರಃ ಮೇರೋಹ ಅಧಸ್ತಾತ್ ವನಂ ಪ್ರವಿವೇಶ ಯತ್ರ ಉಮಯಾ ಸಹ ರಮಮಾಣಃ ಭಗವಾನ್ ಶರ್ವಃ ಆಸೇ. ಸಹ ಕುಮಾರಃ ಆ ಸುದ್ಯುಮ್ನನು ಮೇರೋಹ ಅಧಸ್ತಾತ್ ಮೇರು ಪರ್ವತದ ಕೆಳಭಾಗದಲ್ಲಿರುವಂತಹ ಒಂದು ವನವನ್ನ ಪ್ರವೇಶ ಮಾಡುತ್ತಾ ಹಿಂದಿಂದೇನೆ ಹೋಗ್ತಾ ಮೇರು ಪರ್ವತದ ಸ್ಥಾನ ಪ್ರದೇಶದಲ್ಲಿರುವಂತಹ ಒಂದು ತಪ್ಪಲ ಪ್ರದೇಶದಲ್ಲಿರುವಂತಹ ಒಂದು ಕಾಡನ್ನ ಪ್ರವೇಶ ಮಾಡಿದ. ಅಲ್ಲಿ ಏನು ಯಾರಿದ್ರು ಎತ್ರ ಯಾವ ಆ ಸ್ಥಳದಲ್ಲಿ ಉಮಯಾ ಸಹ ಪಾರ್ವತಿಯೊಡನೆ ರಮಮಾಣಃ ಆನಂದವಾಗಿ ಮಹಾರಣ ಇರುವಂತಹ ಭಗವಾನ್ ಶರ್ವ ಪರಮೇಶ್ವರನು ಆ ಜಾಗದಲ್ಲಿ ಮೇರು ಪರ್ವತ ಶಂಕರನ ವಾಸಸ್ಥಾನ. ಹಾಗಾಗಿ ಅಲ್ಲೇ ಪಾರ್ವತಿಯೊಡನೆ ವಿಹಾರ ಮಾಡ್ತಾ ಶಂಕರ ಇದ್ದಿದ್ದ. ಆ ವನವನ್ನ ಪ್ರವೇಶ ಮಾಡಿದ ತಕ್ಷಣವೇ ತಸ್ಮಿನ್ ಪ್ರವಿಷ್ಟೇ ವಾಸೋ ಸುದ್ಯುಮ್ನ ಪರವೀರಃ ಅಪಶ್ಯತ್ ಶ್ರಿಯಮಾತ್ಮಾನಂ ಅಶ್ವಂಚ ಬಡವಾನ್ ನೃಪ. ಪರವೀರಃ ಸುದ್ಯುಮ್ನಃ ಅಸೋ ತಸ್ಮಿನ್ ಪ್ರವಿಷ್ಟೇ ಏವ ನೃಪ ಆತ್ಮಾನಂ ಶ್ರಿಯಂ ಅಶ್ವಂಚ ವಡವಾಂ ಅಪಶ್ಯತ್. ಪರವೀರಃ ಶತ್ರು ಭಯಂಕರನಾದಂತಹ ಸುದ್ಯುಮ್ನನು ತಸ್ಮಿನ್ ಪ್ರವಿಷ್ಟ ಏವ ಆ ಕಾಡನ್ನು ಪ್ರವೇಶ ಮಾಡ್ತಾ ಇದ್ದ ಹಾಗೇನೆ ಆತ್ಮಾನಂ ತನ್ನನ್ನು ಸ್ತ್ರೀ ರೂಪವಾಗಿರುವುದನ್ನು ಅಷ್ಟೇ ಅಲ್ಲ ಅಶ್ವಂಚ ತಾನು ಕುಳಿತಿರುವಂತಹ ಕುದುರೆಯನ್ನ ವಡವಾಂ ಹೆಣ್ಣು ಕುದುರೆಯಾಗಿರುವ ಅಪಶ್ಯತ್ ನೋಡಿದ. ಆ ಕಾಡು ಒಳಗೆ ಪ್ರವೇಶ ಮಾಡ್ತಾ ಇದ್ದ ಹಾಗೇನೆ ಎಲ್ಲರೂ ಸಹ ಸ್ತ್ರೀಯರಾಗಿ ಆಗಿಬಿಟ್ರು. ಮುಂದೆ ಉಳಿದವರು ಆಗ್ತಾರೆ. ಅವನು ಸ್ತ್ರೀ ಆಗಿಬಿಟ್ಟ. ಅಷ್ಟೇ ಅಲ್ಲ ಅವನು ಹತ್ತಿದಂತಹ ಕುದುರೆಯೂ ಸಹ ಸ್ತ್ರೀ ಆಯ್ತು. ವಡವ ಅಂದ್ರೆ ಹೆಣ್ಣು ಕುದುರೆಗೆ ವಡವ ಅಂತ ಹೇಳ್ತಾರೆ. ಅದು ಸಹ ಹೆಣ್ಣು ಕುದುರೆ ಆಗಿಬಿಡ್ತು. ಮತ್ತೆ ತಥಾ ತದನುಗಾ ಸರ್ವೇ ಆತ್ಮಲಿಂಗ ವಿಪರ್ಯಯಂ ದೃಷ್ಟ್ವಾ ವಿಮನಸಃ ಅಭೂವನ್ ವೀಕ್ಷಮಾಣಃ ಪರಸ್ಪರಂ. ತಥಾ ಸರ್ವೇ ತದನುಗಾಃ ಆತ್ಮಲಿಂಗ ವಿಪರ್ಯಯಂ ದೃಷ್ಟ್ವಾ ಪರಸ್ಪರಂ ವೀಕ್ಷಮಾಣಾಃ ವಿಮನಸಃ ಅಭೂವನ್. ತಥಾ ಹೇಗೆ ಕುದುರೆ ಮತ್ತು ಅವನು ಸ್ತ್ರೀ ವೇಷವನ್ನು ಧರಿಸಿದ್ರು ಹಾಗೆ ಸರ್ವೇ ತದನುಗಾಃ ಅವನ ಎಲ್ಲ ಅನುಚರರು ಲಿಂಗ ವಿಪರ್ಯಯಂ ದೃಷ್ಟ್ವಾ ತಮ್ಮ ಲಿಂಗವು ಸಹ ಬದಲಾವಣೆ ಆಗಿರುವುದನ್ನ ಗಮನಿಸಿ ಪರಸ್ಪರಂ ವೀಕ್ಷಮಾಣಃ ಪರಸ್ಪರರ ಮುಖಗಳನ್ನ ನೋಡ್ತಾ
ವಿಮನಸಃ ಎಲ್ಲರೂ ಸಹ ದುಃಖದಿಂದ ಕೂಡಿದವರು ಅಭೂವನ್. ಅವರಿಬ್ಬರೇ ಅಲ್ಲ, ಉಳಿದ ಎಲ್ಲ ಅಮಾತರೆಲ್ಲ ಕೆಲವರು ಹೋಗಿದ್ರಲ್ಲ, ಎಲ್ಲರೂ ಸಹ ಸ್ತ್ರೀಗಳನ್ನು ಬಿಟ್ರು. ಪರಸ್ಪರ ಮುಖಗಳನ್ನು ನೋಡ್ತಾ ಎಲ್ಲರ ಮನಸ್ಸಿನಲ್ಲಿ ಸಹ ದುಃಖ ಉಂಟಾಗಿ ಬಿಡ್ತು. ಆಗ ಪರೀಕ್ಷಿತ ಪ್ರಶ್ನೆ ಮಾಡ್ತಾನೆ, ರಾಜೋವಾಚ ಕಥಮೇವಂ ಗುಣೋ ದೇಶಃ ಕೇನ ವಾ ಭಗವನ್ಕೃತಃ ಪ್ರಶ್ನಮೇನಂ ಸಮಾಚಕ್ಷ್ವ ಪರಂ ಕೌತೂಹಲಂ ವಿನಃ. ಭಗವನ್ ಏವಂ ಗುಣಃ ದೇಶಃ ಕಥಂ ಕೇನ ವಾ ಕೃತಃ ಏನಂ ಪ್ರಶ್ನಂ ಸಮಾಚಕ್ಷ್ವ ನಃ ಪರಂ ಕೌತೂಹಲಂ ಹೇ. ಪರೀಕ್ಷಿತ ರಾಜ ಹೇಳ್ತಾನೆ, ಭಗವನ್ ಪೂಜ್ಯರೇ, ಏವಂ ಗುಣಃ ದೇಶಃ, ಈ ರೀತಿಯಾದಂತಹ ಬದಲಾವಣೆ ಹೊಂದುವಂತಹ ಒಂದು ದೇಶ ಕಥಂ ಹೇಗೆ, ಕೇನ ವಾ ಕೃತಃ ಯಾರಿಂದ ಆ ರೀತಿಯಾಗಿ ಆ ಪ್ರದೇಶ ಮಾಡ್ಬಿಟ್ಟು, ಆ ದೇಶದ ಒಂದು ಗುಣ ಯಾಕೆ ಹೀಗಾಯ್ತು, ಅದು ಆಗೋದಿಕ್ಕೆ ಕಾರಣ ಏನು. ಪ್ರಶ್ನೆ ಏನಂ ಪ್ರಶ್ನೆ ಸಮಾಚಕ್ಷ್ವ, ಈ ಪ್ರಶ್ನೆಗೆ ನೀವು ಮೊದಲು ನನಗೆ ಉತ್ತರ ಕೊಡಿ, ಮುಂದಿನ ವಿಷಯ ಆಮೇಲೆ ನೋಡೋಣ. ಯಾಕೆಂದ್ರೆ ಪರಂ ಕೌತೂಹಲಮೇ, ಈ ರೀತಿ ಆಗೋದು ತುಂಬಾ ಅಪರೂಪ ಏನು ಇಲ್ವೇ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಇದರ ಬಗ್ಗೆ ನಮ್ಗೆ ತುಂಬಾ ಕುತೂಹಲ ಇದೆ. ಈ ವಿಷಯವಾಗಿ ನಮ್ಗೆ ಉತ್ತರ ಕೊಡಿ, ಯಾಕೆ ಆಯ್ತು, ಆ ದೇಶಕ್ಕೆ ಇರುವಂತಹ ಪ್ರಭಾವ ಏನು, ಅದು ಯಾರಿಂದ ಹೇಗೆ ಆಯ್ತು, ಎಲ್ಲ ಪ್ರಶ್ನೆಗೂ ಉತ್ತರ ಕೊಡಿ. ಶ್ರೀಶುಕುವಾಚ ಏಕದಾ ಗಿರಿಶಂ ದ್ರಷ್ಟುಂ ಋಷಯಸ್ತತ್ರ ಸುವ್ರತಾಃ ದಿಶೋ ವಿತಿಮಿರಾಭಾಸಾಃ ಕುರ್ವಂತಃ ಸಮುಪಾಗಮನ್. ಏಕದಾ ತತ್ರ ಗಿರಿಶಂ ದ್ರಷ್ಟುಂ ಸುವ್ರತಾಃ ಋಷಯಃ ದಿಶಃ ವಿತಿಮಿರಾಭಾಸಾಃ ಕುರ್ವಂತಃ ಸಮುಪಾಗಮನ್. ಏಕದಾ ಒಮ್ಮೆ ತತ್ರ ಆ ವನದಲ್ಲಿ ಗಿರಿಶಂ ದ್ರಷ್ಟುಂ ಪರಮಾತ್ಮನಾದ ಶಂಕರನನ್ನ ನೋಡಬೇಕು ಎನ್ನುವ ಉದ್ದೇಶದ ಸುವ್ರತಾಃ ಋಷಯಃ ಅತ್ಯಂತ ವ್ರತನಿಷ್ಠರಾದಂತಹ ಋಷಿಗಳು ದಿಶಃ ತಮ್ಮ ತೇಜಸ್ಸಿನಿಂದಲೇ ದಿಕ್ಕುಗಳನ್ನೆಲ್ಲ ವಿತಿಮಿರಾಭಾಸ ಕತ್ತಲೆಯಿಂದ ದೂರವಾದದ್ದನ್ನಾಗಿ ಮಾಡ್ತಾ, ಅಂದ್ರೆ ಎಲ್ಲ ಯದ್ಯಪಿ ಕಾಡು ಕತ್ತಲೆ ಇರುತ್ತೆ, ಆದ್ರೆ ಅವರ ಆ ದೇಹದ ಕಾಂತಿಯೇ ಎಲ್ಲ ಕಡೆ ಪ್ರಕಾಶವನ್ನ ಉಂಟು ಮಾಡ್ತು. ಹಾಗೆ ಮಾಡ್ತಾ ಕುರುವಂತಹ ಮಾಡ್ತಾ ಸಮುಪಾಗಮನ್ ಆ ಕಾಡಿಗೆ ಬಂದರು. ಒಮ್ಮೆ ಪರಮಾತ್ಮನಾದ ಪರಮೇಶ್ವರನ್ ನೋಡ್ಬೇಕು ಅನ್ನೋದ್ರಿಂದ ಕೆಲವರು ಅತ್ಯಂತ ಅದ್ಭುತವಾದಂತಹ ವ್ರತನಿಷ್ಠರಾದವರು ತಮ್ಮ ದೇಹದ ಕಾಂತಿಯಿಂದಲೇ ಅಲ್ಲಿರುವ ಕತ್ತಲೆಗಳನ್ನ ಹೋಗಲಾಡಿಸುವಷ್ಟು ಸಾಮರ್ಥ್ಯವುಳ್ಳವರಾಗಿ ಅವನನ್ನ ನೋಡೋದಕ್ಕೆ ಬಂದ್ರು. ಆ ಸಂದರ್ಭದಲ್ಲಿ ಏನಾಗೋಯ್ತು, ತಾನ್ ವಿಲೋಕ್ಯ ಅಂಬಿಕಾ ದೇವಿ ವಿವಾಸ ವ್ರೀಡಿತಾಕ್ಷಂ ಭರ್ತುರಂಕಾ ಸಮುತ್ಥಾಯ ದೇವಿ ಮಾಶ್ವಥ ಪರ್ಯದಾತ್. ದೇವಿ ಅಂಬಿಕಾ ತಾನ್ ವಿಲೋಕ್ಯ ವಿವಾಸ ಭೃಶಂ ವ್ರೀಡಿತಾ ಭರ್ತುಃ ಅಂಕಾತ್ ಸಮುತ್ಥಾಯ ಅಥ ಆಶು ನೀವೀಂ ಪರ್ಯಧಾತ್. ದೇವಿ ಅಂಬಿಕಾ, ದೇವಿಯಾದ ಪಾರ್ವತಿಯು ತಾನ್ ವಿಲೋಕ್ಯ ಅಲ್ಲಿಗೆ ಬಂದಂತಹ ಋಷಿಗಳನ್ನು ನೋಡಿ ವಿವಾಸ ಬಟ್ಟೆ ಎಲ್ಲ ಇದಾಗೋಗಿದೆ, ಅಸ್ತವ್ಯಸ್ತವಾಗುತ್ತದೆ. ಹಾಗಿದ್ದಾಗ ವೃಷಂ ವೇಡಿಕ ಬಹಳ ನಾಚಿಕೆಗೊಂಡವಳಾಗಿ ಲಜ್ಜೆಯನ್ನು ಹೊಂದಿದವಳಾಗಿ ಬರ್ತು ಅಂಕ ಸಮುತ್ಥಾಯ ಪರಮಾತ್ಮನ ತೊಡೆಯಿಂದ ಮೇಲೆದ್ದು ಅಥವಾ ಬಳಿಕ ಆಶು ಬಹಳ ಬೇಗನೆ ನೀವೇಂ ತನ್ನ ಬಟ್ಟೆಯನ್ನ ಪರ್ಯದಾತ್ ಸರಿಪಡಿಸಿಕೊಂಡಳು. ಅವರನ್ನು ನೋಡಿದ ತಕ್ಷಣ ಅವಳ ಅಸ್ತವ್ಯಸ್ತವಾದಂತಹ ತನ್ನ ಆವೇಶವನ್ನು ನೋಡಿ ಅವರೆದುರಿಗೆ ತಾನು ಹೀಗಿರುವುದನ್ನು ಗಮನಿಸಿದ ಪಾರ್ವತಿಗೆ ಬಹಳ ಹಿಂಸೆ ಆಗೋಯ್ತು, ನಾಚಿಕೆ ಆಗೋಯ್ತು. ತತ್ಕ್ಷಣ ಎದ್ದು ಅವಳು ತನ್ನ ಸೀರೆಯನ್ನು ಸರಿಪಡಿಸಿಕೊಂಡು ಋಷಿಗಳಿಗೂ ಅಲ್ಲಿರುವ ವಿಷಯ ಗೊತ್ತಾಯ್ತು. ಋಷಿಯೋಪಿ ತಯೋರ್ವೀಕ್ಷ್ಯ ಪ್ರಸಂಗಂ ನವಮಾಣಯೋ ನಿವೃತ್ತ ಪ್ರಯೋ ತಸ್ಮಾತ್ ನರನಾರಾಯಣಾಶ್ರಮಂ. ಋಷಯಃ ಅಪಿ ರಮಮಾಣಯೋಃ ತಯೋಃ ಪ್ರಸಂಗಂ ತಸ್ಮಾತ್ ನಿವೃತ್ತಾಃ ನರನಾರಾಯಣಾಶ್ರಮಂ ಪ್ರಯಯೋ. ಋಷಿಗಳು ಸಹ ಋಷಯಃ ಅಪಿ ಹೀಗೆ ರಮಮಾಣಯೋಃ ತಯೋಃ ಪ್ರಸಂಗಂ ವೀಕ್ಷ್ಯ, ಹೀಗೆ ಪರಸ್ಪರ ದಂಪತಿಗಳು ವಿಹಾರ ಮಾಡ್ತಾ ಇರುವಂತಹ ಸಂದರ್ಭವಾಗಿ ತಸ್ಮಾತ್ ಆ ಸ್ಥಳದಿಂದ ನಿವೃತ್ತಾಃ ಹೊರಬಂದು ನರನಾರಾಯಣಂ ನರನಾರಾಯಣರಿರುವ ಬದರಿಕಾಶ್ರಮ ಪ್ರಯಯೋ ಆ ದಿಕ್ಕಿಗೆ ಹೊರಟರು. ಋಷಿಗಳಿಗೂ ಸಹ ಅಲ್ಲಿಯ ಪರಿಸ್ಥಿತಿ ಅರ್ಥವಾಯಿತು. ಅವರು ತಕ್ಷಣ ಅಲ್ಲಿಂದ ಹೊರಟು ಬದರಿಕಾಶ್ರಮಕ್ಕೆ ಬಂದರು. ತದಿದಂ ಭಗವಾನಾಃ ವ್ಯಾಯ ಪ್ರಿಯಕಾಮ್ಯಯ ಸ್ಥಾನಂ ಯಃ ಪ್ರವಿಶೇದೆ ತತ್ ತವ ಯೋಷಿತ್ ಭವೇದಿತಿ. ಪ್ರಿಯಾಯಾಃ ಪ್ರಿಯಕಾಮ್ಯಯ ತತ್ ಮೊದಲತೋಳೆ ತತ್ ಪ್ರಿಯಾಯಾಃ ಪ್ರಿಯಕಾಮ್ಯಯ ಭಗವಾನ್ ಇದಂ ಆಹ ಯಹ ಏತತ್ ಸ್ಥಾನಂ ಪ್ರವಿಶೇತ್ ಸಹ ಯೋಷಿತ್ ಭವೇತ್ ವೈ ಇತಿ. ತತ್ ಹಾಗಾದ್ದರಿಂದ ಪ್ರಿಯಾಯಾಃ ತನ್ನ ಪ್ರೀತಿ ಪಾತ್ರನಾದ ಪತ್ನಿಯ ಪ್ರಿಯಕಾಮ್ಯಯ ಒಳ್ಳೆಯದನ್ನ ಮನಸ್ಸಿಗೆ ಆನಂದವನ್ನು ಉಂಟು ಮಾಡಬೇಕು, ಅವಳ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಬೇಕು ಅನ್ನೋ ಉದ್ದೇಶದಿಂದ ಭಗವಾನ್ ಶಂಕರನು ಪರಮೇಶ್ವರನು ಇದಂ ಆಹ ಹೀಗೆ ಹೇಳಿದ ಏನಂತ, ಯಹ ಯಾವ ವ್ಯಕ್ತಿಯು ಇದಂ ಸ್ಥಾನಂ ಪ್ರವೇಶೇತ್ ಈ ವನವನ್ನ ಪ್ರವೇಶ ಮಾಡ್ತಾರೋ ಸಹ ಆತ
ಕ್ವಚಿತ್ ಭವೇತ್ ವೈ, ಅವನು ನಿಶ್ಚಯವಾಗಿಯೂ ಸ್ತ್ರೀ ಆಗಿಬಿಡ್ತಾನೆ ಆಗಲಿ ಅಂತ ಆತ ಏನು ಶಾಪವೋ ಅಥವಾ ಏನು ಅವಳ ಮನಸ್ಸಿಗೆ ಸಂತೋಷವಾಗುವಂತಹ ಒಂದು ಮಾತನ್ನ ಆಡ್ತಾನೆ. ಈ ವನವನ್ನ ಯಾರು ಪ್ರವೇಶ ಮಾಡ್ತಾರೋ, ಯಾವುದೇ ಪುರುಷ ಪ್ರವೇಶ ಮಾಡಿದ್ರೆ ಅವನು ತಕ್ಷಣ ಸ್ತ್ರೀಯಾಗಿ ಬಿಡ್ಲಿ ಆತ ಅವಳ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವ ರೀತಿಯಲ್ಲಿ ಹೀಗೆ ಹೇಳಿದ. ತಥೋರ್ಧ್ವಂ ಮನಂ ತದ್ವೈ ಪುರುಷ ವರ್ಜಯಂತಿ ಸಾ ಚ ಅನುಚರ ಸಂಯುಕ್ತ ವಿಜಚಾರವನಾದ್ವನಂ ತತಃ ಊರ್ಧ್ವಂ ತದ್ವನಂ ಪುರುಷಾಃ ವರ್ಜಯಂತಿ ವೈ ಸಾ ಚ ಅನುಚರ ಸಂಯುಕ್ತ ವನಾದ್ವನಂ ವಿಚಚ. ತತಃ ಊರ್ಧ್ವಂ ಅಂದಿನಿಂದ ಆರಂಭಿಸಿ ತದ್ವನಂ ಆ ವನವನ್ನ ಪುರುಷರಾದವರು ವರ್ಜಯಂತಿ ವೈಹಿ ಅವರು ಯಾರು ಸಹ ಅಲ್ಲಿ ನಿಷೇಧ ಮಾಡ್ತಾರೆ. ಅಂದ್ರೆ ಅಲ್ಲಿ ಯಾರು ಪ್ರವೇಶ ಮಾಡೋದಕ್ಕೆ ಇಷ್ಟಪಡೋದಿಲ್ಲ, ಪ್ರವೇಶ ಮಾಡೋದಿಲ್ಲ. ಇಲ್ಲೇನಾಯ್ತು, ಸಾಚ ಅಂದ್ರೆ ಆ ಸುದ್ಯುಮ್ನ ಸ್ತ್ರೀ ಆಗ್ಬಿಟ್ನಲ್ಲ, ಅವಳು ಅನುಚರ ಸಂಯುಕ್ತ ತನ್ನ ಅನುಚರರೊಂದಿಗೆ ಕೂಡಿದವಳಾಗಿ ವನಾದ್ವನಂ ವಿಚಚಾರ. ಚೆಲ್ಲಿಂದ ಹೇಗೆ ಗೊತ್ತಾಗ್ಲಿಲ್ಲ, ಒಂದೇ ಕಾಡಿನಿಂದ ಇನ್ನೊಂದು ಕಾಡಿಗೆ ಆತ ಸಂಚಾರ ಮಾಡ್ತಾ ಇದ್ದ. ಆ ಸಂದರ್ಭದಲ್ಲಿ ಏನಾಗ್ತಿತ್ತು, ಅಥ ತಾಂ ಆಶ್ರಮಾಭ್ಯಾಸೆ ಚರಂತೀಂ ಪ್ರಮದೋತ್ತಮಾಂ ಶ್ರೀಭಿಃ ಪರಿವೃತಾಮೇಕ್ಷ್ಯ ಚಕಮೇ ಭಗವಾನ್ ಬುಧಃ. ಅಥ ಭಗವಾನ್ ಬುಧಃ ಆಶ್ರಮಾಭ್ಯಾಸೆ ಚರಂತೀಂ ಪ್ರಮದೋತ್ತಮಾಂ ಸ್ತ್ರೀಭಿಃ ಪರಿವೃತಾಂ ತಾಂ ವೀಕ್ಷ್ಯ ಚಕಮೇ. ಅಲ್ಲಿ ಬುಧನ ಒಂದು ವಾಸಸ್ಥಾನವಿತ್ತು, ಆಶ್ರಮವಿತ್ತು. ಅಥ ಬಳಿಕ ಭಗವಾನ್ ಬುಧಃ ಅಂದ್ರೆ ಚಂದ್ರನ ಮಗನಾದಂತಹ ಬುಧನು ಆಶ್ರಮಾಭ್ಯಾಸೆ ತನ್ನ ಆಶ್ರಮದ ಹತ್ತಿರದಲ್ಲಿಯೇ ಪ್ರಮದೋತ್ತಮ ಅತ್ಯಂತ ಸ್ತ್ರೀಯರಲ್ಲಿಯೇ ಶ್ರೇಷ್ಠರಾದಂತಹ, ಅಷ್ಟೇ ಅಲ್ಲ ಸ್ತ್ರೀಭಿ ಪರಿವೃತ ಸ್ತ್ರೀಯರಿಂದ ಸುತ್ತುವರಿಯಲ್ಪಟ್ಟಿರುವಂತಹ ತಾಂ ಅವಳನ್ನು ವೀಕ್ಷ್ಯ ನೋಡಿ ಚಕಮೆ ಬಯಸಿದನು. ಅವಳನ್ನ ತನ್ನವಳನ್ನಾಗಿ ಮಾಡ್ಕೊಳ್ಬೇಕು ಅಂತ ಇಷ್ಟಪಟ್ಟ. ಅತ್ಯಂತ ಸುಂದರಿಯಾಗಿದ್ಲು. ಹಾಗಾಗಿ ತನ್ನ ಆಶ್ರಮದ ಹತ್ರನೇ ಓಡಾಡ್ತಾ ಇದ್ದಾಳೆ. ಅನೇಕ ಜನ ಸ್ತ್ರೀಯರು ಅವಳನ್ನ ಸುತ್ತುವರಿದ್ದಾರೆ. ಅತ್ಯಂತ ಸುಂದರಳು. ಹಾಗಾಗಿ ಅವಳನ್ನ ಇವನು ಬಯಸಿದ. ಸಾಪಿತಂ ಚಕಮೇ ಸುಭ್ರು ಸೋಮರಾಜಸುತಂ ಪತಿಂ ಸತಸ್ಯಾಂ ಜನಯಾಮಾಸ ಪುರೂರವಸಂ ಆತ್ಮಜಂ. ಸುಭ್ರುಃ ಸಾ ಅಪಿ ಸೋಮರಾಜಸುತಂ ತಂ ಪತಿಂ ಚಕಮೇ ಸಹ ತಸ್ಯಾಂ ಆತ್ಮಜಂ ಪುರೂರವಸಂ ಜನಯಾಮಾಸ. ಸುಭ್ರುಃ ಸುಂದರಾದ ಸಾ ಅಪಿ ಅವಳು ಸೋಮರಾಜಸುತಂ ಚಂದ್ರನ ಮಗನಾದಂತಹ ತಂ ಅವನನ್ನ ಪತಿಂ ಚಕಮೇ ತಾನು ಪತಿಯನ್ನಾಗಿ ಮಾಡ್ಕೊಳ್ಳೋಕೆ ಅವಳು ಸಹ ಇಷ್ಟಪಟ್ಲು. ಅವನು ತನ್ನ ಪತಿ ಆಗಲಿ ಅಂತ ಅವಳ ಮನಸ್ಸಿಗೂ ಆಸೆ ಆಯ್ತು. ಅದಾದ್ಮೇಲೆ ಮದುವೆ ಮಾಡ್ಕೊಂಡು ಸಹ ಆ ಬುಧನು ತಸ್ಯಾಂ ಅವಳಲ್ಲೇ ಆತ್ಮಜಂ ಮಗನಾದ ಪುರೂರವಸಂ ಪುರೂರವಸ್ ಇವಳ ಮಗ ಬುಧನ ಮಗ ಇವಳಲ್ಲಿ ಹುಟ್ಟಿದವನು ಸುದ್ಯಂನ ಸ್ತ್ರೀ ಆದಾಗ. ಅಂದ್ರೆ ಕೊನೆಗೆ ಅವನು ಇಳಾ ಅಂತಲೇ ಆಗಿಬಿಡ್ತಾನೆ. ಯಾಕೆಂದ್ರೆ ಮೊದಲು ಅವನ ಸ್ತ್ರೀ ಆಗಿದ್ದರಿಂದ ಇಳಾ ಎನ್ನುವಂತಹ ಇಳಾ ಮತ್ತು ಬುಧರ ಮಗನಾಗಿ ಪುರೂರವಸ್ಸು ಜನ್ಮ ತಾಳ್ತಾನೆ. ಆವಾಗ ಅವಳು ಸಹ ಬುಧನನ್ನ ಇಷ್ಟಪಟ್ಲು. ಅವರಿಬ್ಬರು ಮದುವೆಯಾಗಿ ಪುರೂರವಸ್ಸನಿಗೆ ಜನ್ಮವನ್ನು ಕೊಟ್ಟರು. ಏವಂ ಸ್ತ್ರೀತ್ವಂ ಅನುಪ್ರಾಪ್ತಃ ಸುದ್ಯುಮ್ನ ಮಾನವೋ ನೃಪಃ ಸಸ್ಮಾರ್ ಸ್ವಕುಲಾಚಾರ್ಯಂ ವಶಿಷ್ಠಮಿತಿ ಸುಶ್ರುಮ. ಏವಂ ಸ್ತ್ರೀತ್ವಂ ಅನುಪ್ರಾಪ್ತಃ ಸುದ್ಯುಮ್ನಃ ನೃಪಃ ಮಾನವಃ ಸುದ್ಯುಮ್ನಃ ನೃಪಃ ಸ್ವಕುಲಾಚಾರ್ಯಂ ವಶಿಷ್ಠಂ ಸಸ್ಮಾರ ಇತಿ ಶುಶ್ರುಮ. ಏವಂ ಈ ರೀತಿಯಾಗಿ ಸ್ತ್ರೀತ್ವಂ ಅನುಪ್ರಾಪ್ತಃ ಸ್ತ್ರೀಯ ಅವಸ್ಥೆಯನ್ನು ಹೊಂದಿದಂತಹ ಮಾನವಃ ಮನುವಿನ ಮಗನಾದಂತಹ ಸುದ್ಯುಮ್ನಃ ನೃಪಃ ಸುದ್ಯುಮ್ನನೆಂಬ ರಾಜನು ಸ್ವಕುಲಾಚಾರ್ಯಂ ತಮ್ಮ ವಂಶದ ಕುಲಗುರುವಾದಂತಹ ವಶಿಷ್ಠರನ್ನು ಸಸ್ಮಾರ ಸ್ಮರಿಸಿದ. ಇತಿ ಹೀಗೆಂದು ಸುಶ್ರುಮ ನಾವು ಕೇಳಿದ್ದೇವೆ. ಅಂದ್ರೆ ಆ ಸಂದರ್ಭದಲ್ಲಿ ಹೀಗಾಗೋಯ್ತಲ್ಲ ಎನ್ನುವ ಸಂದರ್ಭ ಅದು ಇದು ಆಗೇ ಹೋಯ್ತು. ಇನ್ನು ಬುಧನ ಜೊತೆ ಮದುವೆ ಆಗೇ ಹೋಯ್ತು, ಪುರೂರವಸ್ಸಿನ ಜನ್ಮವೂ ಆಯ್ತು. ಆ ಸಂದರ್ಭದಲ್ಲಿ ಹೀಗೆ ಆಗೋಯ್ತಲ್ಲ ತನ್ನ ಪರಿಸ್ಥಿತಿ ಎನ್ನುವುದನ್ನ ಮನಸ್ಸಿಗೆ ತಂದುಕೊಂಡು ಆತ ತನ್ನ ಕುಲಾಚಾರ್ಯರಾದಂತಹ ವಶಿಷ್ಠರನ್ನ ನೆನಪಿಸಿಕೊಂಡ. ಸತಸ್ಯ ತಾಂ ದಶಾಂ ದೃಷ್ಟ್ವಾ ಕೃಪಯಾ ವೃಷಪೀಡಿತಃ ಸುದ್ಯುಮ್ನಸ್ಯ ಆಶಯನ್ ಪುಂಸ್ತ್ವಂ ಉಪಾಧಾವತ ಶಂಕರಂ. ತಸ್ಯ ತಾಂ ದಶಾಂ ದೃಷ್ಟ್ವಾ ಕೃಪಯಾ ವೃಷಪೀಡಿತಃ ಸಹ ಸುದ್ಯುಮ್ನಸ್ಯ ಪುಂಸ್ತ್ವಂ ಆಶಯನ್ ಶಂಕರಂ ಉಪಾಧಾವತ. ತಸ್ಯ ಆ ಸುದ್ಯುಮ್ನನ ತಾಂ ದಶಾಂ ದೃಷ್ಟ್ವಾ ಆತರ ಆ ರೀತಿಯಾದಂತಹ ಸ್ತ್ರೀತ್ವವನ್ನು ಹೊಂದಿರುವಂತಹ ಅವಸ್ಥೆಯನ್ನು ನೋಡಿ ಕೃಪಯಾ ದಯಾ ಗುಣದಿಂದ ವೃಷಪೀಡಿತ ಬಹಳ ಹಿಂಸೆಯನ್ನು ಹೊಂದಿದಂತಹ ಸಹ ವಶಿಷ್ಠ
ವಶಿಷ್ಠರು ಸುದ್ಯುಮ್ನಸ್ಯ ಆ ಸುದ್ಯುಮ್ನನಿಗೆ ಪುಂಸ್ತ್ವಂ ಆಶ್ರಯನ್ ಮತ್ತೆ ಪುರುಷನ ಭಾವವನ್ನ ಉಂಟು ಮಾಡೋದಕ್ಕೋಸ್ಕರ ಶಂಕರಂ ಉಪಾಧಾವತ ಪರಮಾತ್ಮನಾದ ಪರಮೇಶ್ವರನನ್ನ ಆರಾಧಿಸಿದರು. ಈಗ ಹೋಯ್ತಲ್ಲ ಸುದ್ಯುಮ್ನ ಅವಸ್ಥೆ ಅನ್ನೋದನ್ನು ಕೇಳಿದಂತಹ ವಶಿಷ್ಠರಿಗೆ ಬಹಳ ದುಃಖವಾಗಿ ಹೋಯ್ತು. ತಾನು ಆ ವಂಶದ ಆಚಾರ್ಯರಾದ್ದರಿಂದ ಅದು ಸಹಜವಾದಂತಹ ಭಾವ. ಹಾಗಾಗಿ ಆತನಿಗೆ ಮತ್ತೆ ಪುಂಭಾವವನ್ನು ಉಂಟು ಮಾಡೋದಕ್ಕೋಸ್ಕರ ಶಂಕರನನ್ನ ತುಷ್ಟಸ್ತಸ್ಮೈ ಸ ಭಗವಾನ್ ವಿಷಯೇ ಪ್ರಿಯಮಾವಹನ್ ಸ್ವಾಂಚ ವಾಚಂ ಕೃತಾಂ ಕುರ್ವನ್ ಇದಮಾಹ ವಿಷಾಂಪತೆ. ತಸ್ಮೈ ತುಷ್ಟಃ ಭಗವಾನ್ ಋಷಯೇ ಪ್ರಿಯಂ ಆವಹನ್ ಸ್ವಾಂ ವಾಚಂ ಚ ಕೃತಾಂ ಕುರ್ವನ್ ವಿಷಾಂಪತೆ ಇದಂ ತಸ್ಮೈ ತುಷ್ಟಃ. ಆ ವಶಿಷ್ಠರ ಸ್ತುತಿಯಿಂದ ಆರಾಧನೆಯಿಂದ ಸಂತೋಷಗೊಂಡಂತಹ ಸ ಭಗವಾನ್ ಆ ಪರಮಾತ್ಮನಾದ ಶಂಕರನು ತಸ್ಮೈ ಋಷಿಯೇ ಆ ಋಷಿಗೆ ಪ್ರಿಯಂ ಆವಹನ್ ಅವರ ಮನಸ್ಸನ್ನ ಸಂತೋಷಪಡಿಸೋದಕ್ಕೋಸ್ಕರ ಅವರಿಗೂ ಸಹ ಪ್ರಿಯವನ್ನು ಉಂಟು ಮಾಡೋದಕ್ಕೋಸ್ಕರ ಅಷ್ಟೇ ಅಲ್ಲ ಸ್ವಾಂ ವಾಚಂಚ ಋತಾಂ ಕುರ್ವನ್ ತನ್ನ ಮಾತು ಸಹ ಸುಳ್ಳು ಆಗಬಾರದು ಆ ರೀತಿಯಲ್ಲಿ ಕುರ್ವನ್ ಇದಂ ವಿಷಾಂಪತೆ ರಾಜನೇ ಇದಂ ಮುಂದೆ ಆಡೋ ಮಾತನ್ನ ವಶಿಷ್ಠರ ಬಗ್ಗೆ ಆಶುತೋಷ ಶಂಕರ. ಹಾಗಾಗಿ ವಶಿಷ್ಠರ ಬಗ್ಗೆ ಆತನ ಸ್ತುತಿಯಿಂದ ಬಹಳ ಆನಂದವಾಯಿತು. ಅವರಿಗೂ ಪ್ರಿಯ ಮಾಡಬೇಕು ಅನ್ನಿಸ್ತು. ತನ್ನ ಮಾತು ಸುಳ್ಳಾಗದು. ಅದೆರಡನ್ನೂ ಹೊಂದಿಸ್ತಾ ಹೀಗೆ ಮಾತಾಡ್ತಾನೆ. ಮಾಸಂ ಪುಮಾಂಸ ಭವಿತಾ ಮಾಸಂ ಸ್ತ್ರೀತವ ಗೋತ್ರಜಃ ಇತ್ತಂ ವ್ಯವಸ್ಥೆಯ ಕಾಮಂ ಸುದ್ಯುಮ್ನ ಅವಧಮೇದಿನೀಂ ತವ ಗೋತ್ರಜಃ ಸಹ ಮಾಸಂ ಪುಮಾನ್ ಭವಿತಾ ಮಾಸಂ ಸ್ತ್ರೀ ಭವಿತಾ ಇತ್ತಂ ವ್ಯವಸ್ಥೆಯ ಸುದ್ಯುಮ್ನಃ ಕಾಮಂ ಮೇದಿನೀಂ ಅದು ತವ ಗೋತ್ರಜಃ ನಿನ್ನ ಗೋತ್ರದವನು ಅಂತ ಹೇಳಿದ್ರೆ ನೀನು ಆತನಿಗೆ ಪುರೋಹಿತನಾದ್ದರಿಂದ ಆ ಗೋತ್ರ. ಯಾಕಂದ್ರೆ ಅವನು ವಂಶದವನಲ್ಲ. ಸಹಜವಾಗಿ ಪುರೋಹಿತ ಸಂಬಂಧವನ್ನ ಯಜಮಾನನಿಗೆ ಸೇರಿಸ್ತಾರೆ. ಹಾಗಾಗಿ ನಿನ್ನ ಒಡೆಯನಾದಂತಹ ಸುದ್ಯುಮ್ನನು ಸಹ ಮಾಸಂ ಪುಮಾನ್ ಭವಿತ ಒಂದು ತಿಂಗಳು ಪುರುಷನಾಗಿರ್ತಾನೆ, ಮಾಸಂ ಸ್ತ್ರೀ ಒಂದು ತಿಂಗಳು ಸ್ತ್ರೀ ಆಗಿರ್ತಾನೆ. ಇತ್ತಂ ವ್ಯವಸ್ಥೆಯ ಈ ರೀತಿಯಾದಂತಹ ವ್ಯವಸ್ಥೆಯಿಂದ ಸುದ್ಯುಮ್ನನು ಕಾಮಂ ಅವನ ಇಚ್ಛಾನುಗುಣವಾಗಿ ಮೇದಿನಿ ಅವತ್ತು ಭೂಮಿಯನ್ನ ಪಾಲಿಸ್ತಾ ಇರಲಿ. ಒಂದು ತಿಂಗಳು ಪುರುಷನಾಗಿ ಒಂದು ತಿಂಗಳು ಸ್ತ್ರೀ ಆಗಿ ಇಟ್ಟುಕೊಂಡು ನಿನ್ನ ಸುದ್ಯುಮ್ನ ರಾಜ ಭೂಮಿಯನ್ನ ಆಳ್ತಾ ಇರ್ಲಿ. ಆಚಾರ್ಯಾನುಗ್ರಹಾತ್ ಕಾಮಂ ಲಬ್ಧ್ವಾ ಪುಂಸ್ತ್ವಂ ವ್ಯವಸ್ಥೆಯ ಪಾಲಯಾಮಾಸ ಜಗತಿಂ ನಾಭ್ಯನಂದನ್ ಸ್ಮ ತಂ ಪ್ರಜಾಃ. ಆಚಾರ್ಯಾನುಗ್ರಹಾತ್ ವ್ಯವಸ್ಥೆಯ ಕಾಮಂ ಪುಂಸ್ತ್ವಂ ಲಬ್ಧ್ವಾ ಜಗತಿಂ ಪಾಲಯಾಮಾಸ ಪ್ರಜಾಃ ತಂ ನ ಅಭ್ಯನಂದನ್ ಸ್ಮ. ಆಚಾರ್ಯ ಅನುಗ್ರಹಾತ್ ವಶಿಷ್ಠರ ಅನುಗ್ರಹದಿಂದ ವ್ಯವಸ್ಥೆಯ ಈ ರೀತಿಯ ವ್ಯವಸ್ಥೆಯಿಂದ ಒಂದು ತಿಂಗಳು ಹಾಗೆ ಒಂದು ತಿಂಗಳು ಹೇಗೆ ಎನ್ನುವಂತಹ ವ್ಯವಸ್ಥೆಯಿಂದ ಕಾಮಂ ಪುಂಸ್ತ್ವಂ ಲಬ್ಧ ತನಗೆ ಇಷ್ಟವಾದಂತಹ ಪುರುಷ ದೇಹವನ್ನು ಪಡೆದವನಾಗಿ ಜಗತಿಂ ಪಾಲಯಾಮಾಸ ಜಗತ್ತನ್ನ ರಕ್ಷಣೆ ಮಾಡ್ತಾ ಇದ್ದ. ಆದರೆ ಪ್ರಜೆಗಳು ತಂ ನಾಭ್ಯನಂತನ ಅವನ ಈ ರೀತಿಯಾದಂತಹ ಸ್ಥಿತಿಯನ್ನ ಪ್ರಜೆಗಳು ಯಾರು ಮನಸ್ಸಿಗೆ ಒಪ್ಪಿಕೊಳ್ಳಲಿಲ್ಲ. ಪ್ರಜೆಗಳ ಮನಸ್ಸಿಗೆ ಅವನ ಈ ವಿವರ ತಿಳಿಸಲಿಲ್ಲ. ಯದ್ಯಪಿ ಅವನು ಸರಿಯಾದ ರೀತಿಯಲ್ಲಿ ರಾಜ್ಯವರು ಮಾಡ್ತಾ ಇದ್ದ, ಆದ್ರೂ ಸಹ ಪ್ರಜೆಗಳಿಗೆ ತಮ್ಮ ರಾಜ ಹೀಗೆ ಅಂತ ಹೇಳಿದ್ರಿಂದ ಮನಸ್ಸಿನಲ್ಲಿ ಅಂತಹ ಗೌರವ ಭಾವನೆ ರಾಜನ ಬಗ್ಗೆ ಯಾರಿಗೂ ಬರಲಿಲ್ಲ. ಯದ್ಯಪಿ ವಶಿಷ್ಠರು ಪಾಪ ತಮ್ಮ ಪ್ರಯತ್ನವನ್ನೆಲ್ಲ ಮಾಡಿ ಅವನಿಗೆ ಈ ರೀತಿಯಾದಂತಹ ವ್ಯವಸ್ಥೆ ಮಾಡಿಕೊಟ್ರು. ಅವನು ಸಹ ಭೂಮಿಯನ್ನ ಆಳ್ತಾ ಇದ್ದ. ಆದರೆ ಪ್ರಜೆಗಳಿಗೆ ಆತ ಅಷ್ಟು ಇಷ್ಟ ಆಗಿ ತಸ್ಯೋತ್ಕಲೋ ಗಯೋ ರಾಜನ್ ವಿಮಲಶ್ಚ ಸುತಾಶ್ರಯಃ ದಕ್ಷಿಣಾಪಥ ರಾಜಾನಃ ಬಹು ಧರ್ಮವತ್ಸಲಾಃ. ತಸ್ಯ ರಾಜನ್ ತಸ್ಯ ಉತ್ಕಲಃ ಗಯಃ ವಿಮಲಃ ಚ ತ್ರಯಃ ಸುತಾಃ ತೇ ಧರ್ಮವತ್ಸಲಾಃ ದಕ್ಷಿಣಾಪಥ ರಾಜಾನಃ ತಸ್ಯ ಆ ಸುದ್ಯುಮ್ನನಿಗೆ ಉತ್ಕಲಃ ಗಯಃ ವಿಮಲ ಉತ್ಕಲ ಗಯ ವಿಮಲ ಎನ್ನುವಂತಹ ತ್ರಯಃ ಸುತಾಃ 3 ಜನ ಮಕ್ಕಳು ಹುಟ್ಟಿದ್ರು. ಅವರೆಲ್ಲರೂ ಸಹ ಧರ್ಮವತ್ಸಲಾಃ ಧರ್ಮವಾದ ರೀತಿಯಲ್ಲಿ ರಾಜ್ಯಭಾರ ಮಾಡ್ತಾ ದಕ್ಷಿಣಾಪಥದ ರಾಜನಾಗಿ ಎಲ್ಲರೂ ಸಹ ಪ್ರಭುಗಳು ಆದರು. ದಕ್ಷಿಣ ದಿಕ್ಕಿಗೆ ಅಧಿಪತಿಗಳಾಗಿ ಅವರೆಲ್ಲರೂ ಸಹ ರಾಜ್ಯಭಾರವನ್ನು ಮಾಡಿದರು. ಉತ್ಕಲ ಗಯ ಮತ್ತು ವಿಮಲ ಅಂತ ಸುದ್ಯುಮ್ನನ 3 ಮಕ್ಕಳು. ತತಃ ಪರಿಣತೆ ಕಾಲೇ ಪ್ರತಿಷ್ಠಾನಪತಿ ಪ್ರಭು ಗುರುರವಸ ಉತ್ಸೃಜ್ಯ ಕಾಂಪುತ್ರಾಯ ತತೋ ವನಂ. ತತಃ ಕಾಲೇ ಪರಿಣತೆ ಪ್ರಭು ಪ್ರತಿಷ್ಠಾನಪತಿ ಪ್ರಭು ಗಾಂ ಪುತ್ರಾಯ ಗುರುರವಸೆ ಉತ್ಸೃಜ್ಯ ವನಂ ಗತಃ. ತತಃ ಕಾಲೇ ಪರಿಣತೆ ಹೀಗೆ ಸ್ವಲ್ಪ ದಿನಗಳು ಕಳೆಯಲಾಗಿ ಪ್ರತಿಷ್ಠಾನಪತಿ ಪ್ರಭು ಆ
ಆ ಪ್ರತಿಷ್ಠಾನ ಎನ್ನುವುದು ಆತ ವಾಸಿಸ್ತಾ ಇದ್ದಂತಹ ನಗರದ ಹೆಸರು. ಆ ನಗರಕ್ಕೆ ಒಡೆಯನಾದಂತಹ ಪ್ರಭು ಸುದ್ಯುಮ್ನನು ಗಾಂ ಭೂಮಿಯನ್ನು ಪುತ್ರಾಯ ಪುರೂರವ ಸೇವಿಸತ್ಯ ತನ್ನ ಮಗನಾದಂತಹ ಪುರೂರವನಿಗೆ ಕೊಟ್ಟು ವನಂ ಕಾಡಿಗೆ ಹೊರಟ. ಸ್ತ್ರೀಯಾಗಿದ್ದಾಗ ಹುಟ್ಟಿದಂತಹ ಪುರೂರವಸಿಗೆ ಆ ಭೂಮಿಯ ಭಾರವನ್ನು ಯಾಕೆಂದ್ರೆ ಅವನು ಜ್ಯೇಷ್ಠ ಪುತ್ರನಾದ್ದರಿಂದ. ಹಾಗಾಗಿ ಹೀಗೆ ಒಂದ್ ಸ್ವಲ್ಪ ದಿವಸ ಕಳಿತು ಅವನಿಗೂ ಸಹ ಅಷ್ಟು ಸಮಾಧಾನ ಆಗಲಿಲ್ಲ ರಾಜ್ಯಭಾರದಿಂದ. ಅವನು ತನ್ನ ರಾಜ್ಯಭಾರವನ್ನೆಲ್ಲ ಪುರೂರವಸನಿಗೆ ಕೊಟ್ಟು ಕಾಡಿಗೆ ಹೊರಟು ಹೋದ. ತದ ಪರಿಣತೆ ಕಾಲೇ ಪ್ರತಿಷ್ಠಾನ ಪದಿ ಪತಿ ಪ್ರಭು ಪುರೂರವಸಃ ಸೃಜ್ಯ ಗಾಂಪುತ್ರಾಯ ರಥೋವನಂ. ಶ್ರೀಮದ್ಭಾಗವತೆ ಮಹಾಪುರಾಣೇ ನವಮಸ್ಕಂಧೆ ವಿಲೋಪಾಖ್ಯಾನೆ ಪ್ರಥಮೋಧ್ಯಾಯಃ. ಮರೀಚಿ ಮಹರ್ಷಿ ಯಾರನ್ನ ಮದ್ವೆ ಆಗೋದು? ಬ್ರಹ್ಮನ ಮಾನಸ ಪುತ್ರ 10ನೇ ಶ್ಲೋಕದಲ್ಲಿ ಬರುತ್ತೆ. ಅದೇನೆ ಮರೀಚಿ ಯಾರು ಸ್ವಯಂಭುವ ಮನುವಿನ ಮಕ್ಕಳಲ್ಲಿ ಖ್ಯಾತಿ ಅನ್ನೋಳನ್ನ ಮದ್ವೆ ಯಾರನ್ನ ಖ್ಯಾತಿ ಖ್ಯಾತಿ ಕರೆಕ್ಟ್. ಖ್ಯಾತಿ ಅನ್ನೋರನ್ನ ಮದುವೆ ಆಗ್ತಾರೆ. ಸ್ವಯಂಭುವ ಮನುವಿನ ಮಗಳು ಅವರನ್ನ ಮದುವೆ ಆಗ್ತಾರೆ ಮರೀಚಿ. ಹೌದು. ಹಾಗಾದ್ರೆ ಅದಿತಿ ದೇವಿ ಇವರು ದಶ ಮಹಾರಾಜನ ಮಗಳ ಸೊಸೆ ಅವಳು. ಮರೀಚಿಯ ಮಗ ಕಶ್ಯಪ, ಕಶ್ಯಪನ ಹೆಂಡತಿ ಅದಿತಿ, ಆತ ದಕ್ಷಿಣ ಮಗಳು. ಹೌದು. ಯಾರು ಅದಿತಿ ದಕ್ಷಿಣ ಮಗಳು. ಮೇಲೆ ಪರಂತಪ ಅಂತ ಅರ್ಜುನಂಗೂ ಹೇಳೋರಲ್ಲ ಮೇಡಮ್? ಅಂದ್ರೆ ಬರೀ ಜನರ ಶತ್ರುಗಳನ್ನ ಹಿಂಸೆ ಪಡಿಸುವವನೇ ಅಂತ. ಪರಾಂತಪತಿ ಅಂದ್ರೆ ಅವರಿಗೆ ಹಿಂಸೆ ಉಂಟು ಮಾಡುವ ಹಾಗೆ ಯುದ್ಧ ಮಾಡ್ತಾನೆ ಎನ್ನುವುದರಿಂದ ಪರಂತಪ ಎನ್ನುವುದು ವೀರರಿಗೆಲ್ಲ ಹೇಳುವಂತಹ ಒಂದು ಶಬ್ದ. ಸಾಮಾನ್ಯವಾಗಿ ಕೃಷ್ಣ ಅರ್ಜುನನ ಪರಂತಪ ಅಂತ ಹೇಳ್ತಾರೆ. ಹೌದು 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 ನಿಜ. ಧನ್ಯವಾದ. ನಮಸ್ತೆ ಮೇಡಮ್. ಧನ್ಯವಾದಗಳು ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಶ್ರೀಶುಗೋವಾಚ ಏವಂ ಗತೇಥ ಸುದ್ಯಮ್ನೆ ಅನುರ್ವೈವ ಸ್ವತಃ ಸುತೆ ಪುತ್ರಕಾಮಸ್ತಪಸ್ತೇಪೆ ಯಮುನಾಯಾಂ ಶತಂ ಸಮಾಹ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್